ಎಲ್ಲರೂ ಚೆನ್ನಾಗಿದ್ದೀರಾ? ಆಮೆನ್. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು, ಜೀವ ಸ್ವರೂಪನು, ತಂದೆಯಾದ ದೇವರು. ಹಲ್ಲೆಲೂಯಾ. ಇನ್ನು ಅನೇಕರಿಗೆ ಲಾಕ್ಡೌನ್ ಇನ್ನೂ ಮುಗ್ದಿಲ್ಲ, ಇನ್ನೂ ಅವ್ರು ಲಾಕ್ ಆಗೇ ಇದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನಕ್ಕೆ ಇನ್ನೂ ಲಾಕ್ಡೌನ್ ಮುಗ್ದಿಲ್ಲ. ಎಷ್ಟೋ ಚರ್ಚ್ಗಳಲ್ಲಿ ವಿಶ್ವಾಸಗಳಿಗೆ ಇನ್ನೂ ಲಾಕ್ಡೌನ್ ಮುಗ್ದಿಲ್ಲ. ಅವ್ರು ಇನ್ನೂ ಲಾಕ್ ಆಗೇ ಇರ್ತಾರೆ. ಯೇಸು ಕ್ರಿಸ್ತನು ಬಂದಾಗ ಪರಲೋಕ ಸಂಸ್ಥಾನಕ್ಕೆ ಒಯ್ಯಲ್ಪಡುವಾಗ ಅವರು ಲಾಕ್ ಆಗೇನೆ ಇರ್ತಾರೆ. ದೇವರು ನಿಮಗೆ ಜೀವ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ದೇವರು ನಿನಗೆ ಬೇಕಾದ್ದೆಲ್ಲವನ್ನು ಮಾಡಿದ್ದಾನೆ. ಆದ್ರೆ ಇವತ್ತು ಯೇಸುವಿಗಾಗಿ ನಿಲ್ಲು ಅಂತಂದ್ರೆ, ಅಯ್ಯೋ ನನ್ನ ಗಂಡ ಬೈತಾನೆ, ಅಯ್ಯೋ ನನ್ನ ಗಂಡ ಹೊಡಿತಾನೆ, ಅಯ್ಯೋ ನನ್ನ ಹೆಂಡತಿ ಬೈತಾಳೆ, ಅಯ್ಯೋ ನನಗೆ ಕೆಲಸ ಇದೆ, ಅಯ್ಯೋ ನನಗೆ ಅದಿದೆ, ನನಗಿದಿದೆ. ಹಾಗಾದ್ರೆ ಪರಲೋಕ ರಾಜ್ಯಕ್ಕೆ ಯಾವ ರೀತಿ ನಾವು ಹೋಗ್ತೇವೆ? ಪ್ರಿಯ ದೇವರ ಮಕ್ಕಳೇ, ಕ್ರಿಸ್ತನಿಗಾಗಿ ವೈರಾಗ್ಯವಾಗಿ ಬದುಕಬೇಕು. ಯೇಸುವಿಗಾಗಿ ಸವಾಲಿನೊಂದಿಗೆ ಜೀವಿಸಬೇಕು. ಕಪಟತನದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ನೀನು ಕ್ರಿಸ್ತನ ಸಭೆಯಲ್ಲಿ ಇರಬಾರದು. ಪ್ರೀತಿ ಪೂರ್ವಕವಾಗಿ ಯಥಾರ್ಥ ಮನಸ್ಸಿನಿಂದ ಇರಬೇಕು. ಹಲ್ಲೆಲೂಯಾ. ಆಮೆನ್. ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭವೇ. ನನಗೆ ಬದುಕು, ಪೌಲನು ಹೇಳ್ತಾನೆ, ನನಗೆ ಬದುಕೋದು ಕ್ರಿಸ್ತನೇ. ನಾನು ಕ್ರಿಸ್ತನಿಗಾಗಿ ಬದುಕ್ತೇನೆ. ಆಮೆನ್. ನಾನು ಯೇಸುವಿಗಾಗಿ ಬದುಕ್ತೇನೆ. ನನ್ನ ಬದುಕನ್ನ ಯೇಸುವಿಗಾಗಿ ಮುಡುಪಾಗಿರ್ತೇನೆ, ಆರಾಧನೆಯಾಗಿ ಮುಡುಪಾಗಿರ್ತೇನೆ. ಎಷ್ಟು ಜನರು ಈ ರೀತಿಯಾದಂತಹ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರಿ? ಎಷ್ಟು ಜನರು ಆ ಸಂಕಲ್ಪದೊಂದಿಗೆ ಜೀವಿಸ್ತಾ ಇದ್ದಾರೆ? ಯೇಸು ಬೇಕು, ಐ ವಾಂಟ್ ಜೀಸಸ್. ಯೇಸು ಕ್ರಿಸ್ತನ್ ಬೇಕು. ಮಗ್ದಲದ ಮರಿಯಳು ಯೇಸು ಕ್ರಿಸ್ತನ ಆ ಪಾದದ ಬಳಿಗೆ, ಯೇಸು ಸ್ವಾಮಿ ಬೆತಸ್ತಾ ಆ ಒಂದು ಬೆತ್ಸಾಯಿದ ಊರಿಗೆ ಹೋದಾಗ ಅಲ್ಲಿ ಮಾರ್ತ, ಮರಿಯಳು, ಲಾಜರ್ನ ಮನೆಗೆ ಹೋಗ್ತಾರೆ. ಅಲ್ಲಿ ಇಬ್ರು ಮಾತ್ರ ಇರ್ತಾರೆ. ಯಾರಿರ್ತಾರೆ? ಇಬ್ರು ಮಾತ್ರ ಇರ್ತಾರೆ. 3 ಜನ ಮಕ್ಕಳು, ತಂದೆ ತಾಯಿ ಇಲ್ಲ, ಅಪ್ಪ ಅಮ್ಮ ಸತ್ತೋಗಿದ್ದಾರೆ. ಈ 3 ಜನ ಮಾತ್ರ ಇದ್ದಾರೆ, ಮಾರ್ತಳು, ಮರಿಯಳು, ಲಾಜರ. ಯೇಸು ಸ್ವಾಮಿ ಆ ಬೆತ್ಸಾಯಿದ ಊರಿಗೆ ಹೋಗುವಾಗೆಲ್ಲ, ಆ ಮಾರ್ತಳು ಮರಿಯಳು ಮನೆಗೆ ಹೋಗುವಾಗೆಲ್ಲ ಯೇಸು ಸ್ವಾಮಿ ಈ ಇಬ್ಬರನ್ನೇ ನೋಡ್ತಾ ಇದ್ದಾರೆ. ಮರಿಯಳು ಮತ್ತೆ ಮಾರ್ತಳು ನೋಡ್ತಾ ಇದ್ದಾರೆ. ಲಾಜರ್ನ ಯಾವಾಗ್ಲೂ ಗೋಲಿ ಆಟ ಆಡ್ತಾ ಇದ್ದ. ಅಂದ್ರೆ ಗೋಲಿ ಆಟ ಅಂದ್ರೆ ಏನು? ಎಸ್ಕೇಪ್ ಆಗ್ತಾ ಇದ್ದ. ಯೇಸು ಸ್ವಾಮಿ ಬರ್ತಾರೆ, ಎಸ್ಕೇಪ್ ಆಗ್ತಾ ಇದ್ದ. ಚರ್ಚ್ ಅಂದ್ರೆ ಎಸ್ಕೇಪ್. ಇವತ್ತು ಜನ ಹೆಂಗೆ ಅಂತಂದ್ರೆ, ಚರ್ಚ್ ಅಂದ್ರೆ ಎಸ್ಕೇಪ್, ಫಂಕ್ಷನ್ಸ್ ಅಂದ್ರೆ ಹಾಜರ್. ಎಸ್ಕೇಪ್ ಆಗ್ತಲೇ ಇದ್ದ. ಒಂದಿನ ಸತ್ತೋದಾಗ ಯೇಸು ಸ್ವಾಮಿ ಹೋಗಿ ಅವನ್ನ ಬದುಕಿಸ್ತಾರೆ. ಬದುಕಿಸಿದಾದ್ಮೇಲೆ ಯೇಸು ಸ್ವಾಮಿಯೊಂದಿಗೆ ಇರ್ತಾನೆ. ಇವತ್ತಿನ ದಿನ ಎಷ್ಟೋ ಜನರು ಆತ್ಮಿಕ ಜೀವಿತದಲ್ಲಿ ಸತ್ತೋಗಿದ್ದಾರೆ. ಅಂದ್ರೆ ದೇವರು ಅಂದ್ರೆ ಪ್ರೀತಿ ಇಲ್ಲ, ದೇವರಂದ್ರೆ ಆಸಕ್ತಿ ಇಲ್ಲ, ದೇವರಂದ್ರೆ ಇಲ್ಲ. ಆ ಜೀವಿತದಿಂದ ನೀವು ಹೊರಗಡೆ ಬರಬೇಕು, ಆ ಬದುಕಿನಿಂದ ಹೊರಗಡೆ ಬರಬೇಕು. ಯೇಸು ಅಂದ್ರೆ ನಿಶ್ಚಿತವಾಗಬೇಕು. ಆಮೇಲೆ ನಿನ್ನ ಕುಟುಂಬದಲ್ಲಿ ಆ ಶಿಸ್ತು ಕ್ರಮ ತೆಗೆದುಕೊಂಡು ಬಂದಿದೆಯಾ? ಇಲ್ಲದೆ ಹೋದ್ರೆ ನಿನ್ನ ಆ ಯಜಮಾನಿಕೆಗೆ, ನೀನು ಆ ಯಜಮಾನನ, ಆ ಕುಟುಂಬದ ಯಜಮಾನ ಆ ಕ್ರಿಸ್ತನೇ, ಆ ನಿನಗೆ ಕುಟುಂಬಕ್ಕೆ ತಲೆ ಕ್ರಿಸ್ತನೇ, ಆತನಿಗೆ ನೀನು ಅವಮಾನ ಪಡಿಸ್ತಾ ಇದೆಯಾ ಅಂತ ಅರ್ಥ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ದೇವರಿಗಾಗಿ ಜೀವಿಸಲಿ, ದೇವರಿಗೋಸ್ಕರವಾಗಿರಲಿ. ನಾನು ಈ ದಿನ ಮಾತನಾಡುವಂತ ದೈವಿಕ ಸಂದೇಶ ನೆಬೂಕದ್ನೆಚ್ಚರ ಬಗ್ಗೆ ಮಾತನಾಡ್ತೇನೆ. ಹಲ್ಲೆಲೂಯಾ. ನೆಬೂಕದ್ನೆಚ್ಚರನ ಬಗ್ಗೆ 4 ಸಂಗತಿಗಳು ಬಹಳ ಪ್ರಾಮುಖ್ಯ. ನೆಬೂಕದ್ನೆಚ್ಚರನ ಬಗ್ಗೆ 4 ಸಂಗತಿಗಳು ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಆ 4 ಸಂಗತಿಗಳು ಇವತ್ತು ಪ್ರಸಂಗಿಸ್ತೇನೆ, ಕೇಳಿ ಬದಲಾಗ. ಎಷ್ಟು ಜನರು ನಾವು ಎಷ್ಟೋ ಸಾರಿ ಯೇಸು ಸ್ವಾಮಿಯ ನಂಬಿದ ಎಷ್ಟು ವರ್ಷ ಆದ್ರಿಂದ, ನಾನು 20 ವರ್ಷ ಆದೆ, 25 ಸೀನಿಯಾರಿಟಿ ಹೇಳ್ತೀನಿ. ಕೆಲವರು ನಾನು 30 ವರ್ಷ ಆದೆ, ನಾನು 15 ವರ್ಷ ಆದೆ, ನಾನು 5 ವರ್ಷ ಆದೆ, ನಾನು 10 ವರ್ಷ ಆದೆ, ನಾನು 8 ವರ್ಷ ಆದೆ ಯೇಸು ಸ್ವಾಮಿ ನಂಬಿ ಅಂತ. ನನಗೆ ನಿನ್ನ ಕ್ರಿಶ್ಚಿಯಾನಿಟಿಯ ಸೀನಿಯಾರಿಟಿ ಬೇಕಾಗಿಲ್ಲ, ಕ್ರಿಶ್ಚಿಯಾನಿಟಿಯ ಸಿನ್ಸಿಯಾರಿಟಿ ಬೇಕು. ಐ ಡೋಂಟ್ ನೀಡ್ ದ ಸೀನಿಯಾರಿಟಿ ಆಫ್ ಕ್ರಿಶ್ಚಿಯನ್ಸ್. ಐ ಡೋಂಟ್ ಲೈಕ್ ಟು ಟಾಕ್ ಅಬೌಟ್ the seniority of Christianity, but the sincerity of Christianity we need. ನಮಗೆ ಕ್ರೈಸ್ತತ್ವದಲ್ಲಿ ಎಷ್ಟು ವರ್ಷಗಳು ನೀವು ಬಂದೆ ಅನ್ನೋದು ನನಗೆ ಬೇಕಾಗಿಲ್ಲ. ಕ್ರೈಸ್ತತ್ವದಲ್ಲಿ ಯಾವ ರೀತಿ ನಡ್ಕೊಂಡು ಹೋಗ್ತಾ ಇದ್ದೆ ಅನ್ನೋದು ನನಗೆ ಬೇಕು. ಕ್ರೈಸ್ತತ್ವದಲ್ಲಿ ಎಷ್ಟು ವಾಕ್ಯ ಕೇಳಿದೆ ಅನ್ನೋದು ನನಗೆ ಮುಖ್ಯ ಅಲ್ಲ. ಕ್ರೈಸ್ತತ್ವದ ವಾಕ್ಯದೊಂದಿಗೆ ಎಷ್ಟು ನಡೀತಾ ಇದೆ ಅನ್ನೋದು ಮುಖ್ಯ. ಕ್ರೈಸ್ತತ್ವದಲ್ಲಿ ನೀನು ಎಷ್ಟು ಜ್ಞಾನ ಪಡ್ಕೊಂಡಿದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಜ್ಞಾನದಲ್ಲಿ ನಡೀತಾ ಇದೆ ಅನ್ನೋದು ಮುಖ್ಯ. We don't need seniority, but we need sincerity.
ಪ್ರಿಯ ದೇವರ ಮಕ್ಕಳೇ, ನೆಬೂಕದ್ನೆಚ್ಚರ್ ರಾಜ ಒಬ್ಬ ಅನ್ಯ ರಾಜನಾಗಿದ್ದಾನೆ. ನೆಬೂಕದ್ನೆಚ್ಚರ್ ಎಲ್ಲ ಪಾಠಗಳಲ್ಲೂ, ಇತಿಹಾಸದಲ್ಲೂ, ಹಿಸ್ಟ್ರಿಯಲ್ಲೂ ಬಹಳ ಫೇಮಸ್ ಆಗಿರುವಂತ ವ್ಯಕ್ತಿ ನೆಬೂಕದ್ನೆಚ್ಚರ್ ರಾಜ. ಅವನೊಬ್ಬ ರಾಜ, ಅವನೊಂದು ಸಂಸ್ಥಾನಕ್ಕೆ ರಾಜ, ಅವನೊಂದು ಸಾಮ್ರಾಜ್ಯವನ್ನೇ ಕಟ್ಟಿದಂತ ಒಬ್ಬ ಸಾಮ್ರಾಟ್, ಸಾಮ್ರಾಜ್ಯವನ್ನ ಆಳಿದಂತ, ಬಾಬಿಲೋನ್ ಅನ್ನುವಂತ ಸಾಮ್ರಾಜ್ಯವನ್ನು ಆಳಿದಂತ ಒಬ್ಬ ಮಹಾ ಸಾಮ್ರಾಟ್. ಆ ವ್ಯಕ್ತಿ ಬಗ್ಗೆ ನಾನು ಇವತ್ತು ಮಾತನಾಡ್ತೇನೆ. ಕ್ರೈಸ್ತನಲ್ಲ, ಯೇಸುವಿನ ಬಗ್ಗೆ ಅರ್ಥಕೊಂಡವನಲ್ಲ, ಅನ್ಯ ಮತಸ್ಥನಾಗಿದ್ದು ಅನ್ಯ ದೇಶದಲ್ಲಿ ವಾಸಿಸುತ್ತಾ ಇಡೀ ಬಾಬೆಲ್ ಸಂಸ್ಥಾನದಲ್ಲಿ ಸಂಸ್ಥಾಪಕನಾಗಿ ಬಾಬೆಲ್ ಸಂಸ್ಥಾನವನ್ನು ಆಳ್ವಿಕೆ ಮಾಡುತ್ತಾ ದೊಡ್ಡ ಮಟ್ಟದಲ್ಲಿ ದೊಡ್ಡದಾದಂತ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಸಾಮ್ರಾಟನಾಗಿ ಮೆರೆದಂತ ಆ ಬಾಬಿಲೋನಿನ ಆ ನೆಬೂಕದ್ನೆಚ್ಚರ್ ರಾಜನ ಬಗ್ಗೆ ನಿಮ್ಮೊಟ್ಟಿಗೆ ಮಾತನಾಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈತನಿಂದ 4 ಪಾಠಗಳನ್ನ ಕಲಿತೇವೆ. ಆ 4 ಪಾಠಗಳನ್ನ ಸರಿಯಾಗಿ ಕಲಿತ್ರೆ ನಮ್ಮ ಲೈಫ್ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆಮೇಲೆ ಹಲ್ಲೆಲೂಯಾ. ನನಗೆ ಯಾರು ಇಷ್ಟಕ್ಕೂ ಪ್ರಸಂಗ ಮಾಡೋದಕ್ಕಾಗ್ಲಿ, ಯಾವ ವ್ಯಕ್ತಿಗೂ ಪ್ರಸಂಗ ಮಾಡೋದಾಗ್ಲಿ, ಯಾರನ್ನು ಮೆಚ್ಚಿಸೋದಾಗ್ಲಿ, ಯಾರು ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳೋದಾಗ್ಲಿ, ಜೀವಿಸೋದು ಇಲ್ಲ, ಜೀವಿಸಕ್ ಹೋಗೋದು ಇಲ್ಲ. ನೀನ್ ಇಷ್ಟಪಡು, ನೀನ್ ಇಷ್ಟಪಡದೆ ಹೋಗು. ನನ್ನ ಬೇಷಂತ ಹೋಗು, ನನ್ನ ಬಗ್ಗೆ ಹೊಗಳದೆ ಹೋಗು, ನನ್ನ ಬಗ್ಗೆ ತಪ್ಪೇನೋ ಸರಿ ಹೇಳು. ನಾನಂತೂ ನಿನ್ನ ಮನಸ್ಸಿಗಾಗಲಿ ನಿನ್ನ ಇಷ್ಟಕ್ಕಾಗ್ಲಿ ಪ್ರಸಂಗಿಸದೆ ನಿನ್ನ ಹೃದಯಕ್ಕೆ ಪ್ರಸಂಗಿಸಿ ನಿನ್ನನ್ನು ಕ್ರಿಸ್ತನಿಗೆ ಒಂದು ಮಾಡೋದಕ್ಕಾಗಿ ಆಶೆ ಪಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಬೂಕದ್ನೆಚ್ಚರ್ ರಾಜ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡ. ದೊಡ್ಡ ಸಾಮ್ರಾಜ್ಯ, ಹಣವಂತ, ಮಾತ್ರವಲ್ಲದೆ ಬೇಕಾದಾಗೆ ಒಂದು ಇಡೀ ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಂತ ಒಬ್ಬ ವ್ಯಕ್ತಿ. ಮಾತ್ರವಲ್ಲದೆ ಅವನ ದೇಶ ಬಾಬಿಲೋನ್ ದೇಶ ಮಾತ್ರ ಅಲ್ಲ, ಅನೇಕ ದೇಶಗಳನ್ನ ಆಕ್ರಮಣ ಮಾಡಿ ಆ ದೇಶಗಳನ್ನ ಸ್ವತಂತ್ರಿಸಿಕೊಂಡಂತ ಒಬ್ಬ ಬಾಬೆಲ್ ದೇಶದ, ಒಬ್ಬ ಬಾಬೆಲ್ ಸಂಸ್ಥಾನದ ಒಬ್ಬ ರಾಜ, ಅವನೇ ನೆಬೂಕದ್ನೆಚ್ಚರ್. ಇತಿಹಾಸ ಪುಟಗಳಲ್ಲಿ ಬರೆಯಲ್ಪಟ್ಟಂತ ನೆಬೂಕದ್ನೆಚ್ಚರ್ ಮೊಟ್ಟ ಮೊದಲನಾಗಿ ತೂಗುದೋಟವನ್ನ ಮಾಡಿದಂತ, ಹೆಮ್ಮೆಯನ್ನು ಪಡೆಕೊಂಡಂತ ನೆಬೂಕದ್ನೆಚ್ಚರ್ ರಾಜ ಅನೇಕ ದೊಡ್ಡ ದೊಡ್ಡ ಕೆಲಸಗಳು ಮಾಡ್ತಾನೆ. ಅದರಲ್ಲಿ ಒಂದು, ಅವನು ಏನ್ ಮಾಡ್ತಾನಂತ, ನೆಬೂಕದ್ನೆಚ್ಚರ್ ರಾಜ ತೂಗುದೋಟವನ್ನ ಮಾಡ್ತಾನೆ. ಇಂಥ ಉನ್ನತ ಮಟ್ಟದಲ್ಲಿ ಜೀವಿಸ್ತಾ ಇದ್ದಂತ ರಾಜನ ಆ ವ್ಯಕ್ತಿಯಿಂದ 4 ಪಾಠಗಳನ್ನ ಕಲಿತೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಇದರ ಬಗ್ಗೆ ದಾನಿಯೇಲನು ಬರೆದ ಪತ್ರಿಕೆ 4ನೇ ಅಧ್ಯಾಯ, ದಾನಿಯೇಲನ ಪುಸ್ತಕದಲ್ಲಿ ನಾವು 2ನೇ ಅಧ್ಯಾಯ, 3ನೇ ಅಧ್ಯಾಯ, 4 ಹೀಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ನೆಬೂಕದ್ನೆಚ್ಚರ್ ರಾಜನ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನೆಬೂಕದ್ನೆಚ್ಚರನು ನಾನು ಆಗ್ಲೇ ಹೇಳಿದ ಹಾಗೆ ಬಾಬೆಲ್ ಸಂಸ್ಥಾನದ, ಮಹಾ ಸಂಸ್ಥಾನದ ಒಡೆಯ ರಾಜ. ಬೈಬಲ್ ನಲ್ಲಿ 8 ಪುಸ್ತಕಗಳೆಲ್ಲ ಅವನ ಬಗ್ಗೆ ಬರೆಯಲ್ಪಟ್ಟಿದೆ. ಉದಾಹರಣೆಗೆ ದಾನಿಯೇಲ, ಯೆರೆಮೀಯ, ಯೆಸ್ಕೇಲ, ಈ ರೀತಿಯಾಗಿ 8 ಪುಸ್ತಕಗಳಲ್ಲಿ ಆ ನೆಬೂಕದ್ನೆಚ್ಚರ್ ರಾಜನ ಬಗ್ಗೆ ಬರೆಯಲ್ಪಟ್ಟಿದೆ. ಕ್ರಿಸ್ತ ಪೂರ್ವ 605ರಿಂದ 562ರಲ್ಲಿ ಅವನ ಆಡಳಿತ ಬರ್ತದೆ. ಕ್ರಿಸ್ತ ಪೂರ್ವ ಅಂದ್ರೆ ಯೇಸು ಕ್ರಿಸ್ತನ ಹುಟ್ಟುವುದಕ್ಕಿಂತ ಮುಂಚೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಕ್ರಿಸ್ತ ಪೂರ್ವ 605ರಿಂದ 562ರಲ್ಲಿ ಅವನ ಆಳ್ವಿಕೆ ಸಾಗಿ ಹೋಗ್ತದೆ. ಇವನನ್ನ ಪ್ರವಾದಿಗಳಾದಂತ ಯೆರೆಮೀಯ, ಯೆಸ್ಕೇಲ, ದಾನಿಯೇಲ ದೇವರ ಸೇವಕನು ಅಂತ ಕೂಡ ಕರೀತಾರೆ. ದೇವರ ಇನ್ಸ್ಟ್ರೂಮೆಂಟ್, ದೇವರ ಕೈನಲ್ಲಿ ಇವರು ಉಪಯೋಗಿಸಲ್ಪಟ್ಟಂತ ಆಯುಧ. ದ ಪ್ರಾಫೆಟ್ ಆಫ್ ಎಜೆಕಿಯಲ್, ಜೆರೆಮೀಯ and Daniel, they are established his name as the servant of God. ಆತನ ಹೆಸರನ್ನ ಒಬ್ಬ ದೇವರ ಸೇವಕನು ಎಂಬುದಾಗಿ, ದೇವರ ಇನ್ಸ್ಟ್ರೂಮೆಂಟ್ ಎಂಬುದಾಗಿ ಏನು ಮಾಡ್ತಾರೆ, ಕೋಟ್ ಮಾಡ್ತಾರೆ. ದಾನಿಯೇಲ, ಯೆಸ್ಕೇಲ, ಯೆರೆಮೀಯ. ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಳ್ಳಲೇಬೇಕು. ಈ ನೆಬೂಕದ್ನೆಚ್ಚರ್ ರಾಜನ ಬಗ್ಗೆ ನಾವು ಗಮನ ಹರಿಸಲೇಬೇಕು. 8 ಸತ್ಯವೇದದಲ್ಲಿ 8 ಪುಸ್ತಕಗಳ ಅವನ ಬಗ್ಗೆ ಬರೆಯಲ್ಪಟ್ಟಿದೆ. ಬೈಬಲ್ ನಲ್ಲಿ ಅವನ ಬಗ್ಗೆ ಬರೆಯಲ್ಪಟ್ಟಿದೆ ಅಂದ್ರೆ ಇನ್ನೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಅವನು ಮಹಾಸಂಸ್ಥಾನದ ಒಡೆಯನಾಗಿದ್ದ, ಮಹಾಸಂಸ್ಥಾನದ ರಾಜನಾಗಿದ್ದ. ಯಾಕೆ ಇದರ ಬಗ್ಗೆ ನಾವು ಕಲಿಬೇಕು? ಏನ್ ಕಲಿಬೇಕು? ಇದರ ಬಗ್ಗೆ ಏನ್ ಈತನ
ಮರ್ಮವೇನು ಅಂತ ನಾವು ನೋಡುವಾಗ ಇವನೊಬ್ಬ ಅನ್ಯ ಜಾತಿಯವನಾಗಿದ್ದ, ಕ್ರೈಸ್ತನಲ್ಲ. ಯಾವ ಜಾತಿಯವನಾಗಿದ್ದ? ಅನ್ಯ ಜಾತಿಯವನಾಗಿದ್ದ. ಆ ಅನ್ಯ ಜಾತಿಯವನು ದೇವರ ನಿಯಮಗಳನ್ನ, ದೇವರ ಕಾರ್ಯಗಳನ್ನ ಕಂಡುಕೊಳ್ತಾನೆ. ಅದು ಹೇಗೆ ಸಾಧ್ಯವಾಯಿತು, ಯಾಕೆ ಅಂತ ನೋಡುವಾಗ, ಮೊದಲನೇದಾಗಿ ನೆಬೂಕದ್ನೆಚ್ಚರ್ ರಾಜನು ದೇವರ ಸೇವಕನಾಗಿ ಮಾರ್ಪಟ್ಟ. ಅಂದ್ರೆ ದೇವರ ಸೇವಕ ಅಂತಂದ್ರೆ ದೇವರ ಸಂಕಲ್ಪವನ್ನ ಈಡೇರಿಸುವವನು. ದೇವರ ಸೇವಕ ಅಂದ್ರೆ ಯಾರು? ದೇವರ ಸಂಕಲ್ಪವನ್ನ ಈಡೇರಿಸುವವನು. The servant means who will fulfill his master's will. ಅಂದ್ರೆ ತನ್ನ ಯಜಮಾನನ, ತನ್ನ ನಾಯಕನ, ತನ್ನ ಗುರುವಿನ ಚಿತ್ತವನ್ನ ನೆರವೇರಿಸುವವನೇ ಸೇವಕ. ನೆಬೂಕದ್ನೆಚ್ಚರ್ ರಾಜ ಯೆರೆಮೀಯ, ಯೆಹೆಜ್ಕೇಲ, ದಾನಿಯೇಲರಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ಯರು ದಾರಿ ತಪ್ಪಿ ಹೋದಾಗ, ಇಸ್ರಾಯೇಲ್ಯರು ವಿಗ್ರಹಾರಾಧಕರಾದಾಗ, ಇಸ್ರಾಯೇಲ್ಯರು ದೇವರ ಪ್ರಸನ್ನತೆಯನ್ನು ಬಿಟ್ಟು ಹೋದಾಗ, ಇಸ್ರಾಯೇಲ್ಯರು ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ನಡೆದಾಗ, ಇಸ್ರಾಯೇಲ್ಯರು ದೇವರನ್ನ ಪ್ರೀತಿಸದೇ ಇದ್ದಾಗ, ಇಸ್ರಾಯೇಲ್ಯರು ದೇವರನ್ನ ಆರಾಧಿಸದೇ ಇದ್ದಾಗ, ಇಸ್ರಾಯೇಲ್ಯರು ದೇವರಿಗೆ ಕೊಡಬೇಕಾದ ಘನವನ್ನ ಕೊಡದೇ ಇದ್ದಾಗ, ಇಸ್ರಾಯೇಲ್ಯರು ದೇವರಿಗೆ ಕೊಡಬೇಕಾದಂತ ಮಾನ ಮಹಿಮೆಗಳನ್ನ ಕೊಡದೇ ಇದ್ದಾಗ ದೇವರೇನ್ ಮಾಡ್ತಾ ಇದ್ರು? ನೆಬೂಕದ್ನೆಚ್ಚರ್ ರಾಜನ್ನು ಉಪಯೋಗಿಸ್ತಾ ಇದ್ರು. ನೆಬೂಕದ್ನೆಚ್ಚರ್ ರಾಜ ಬಂದು ಎಲ್ಲರನ್ನ ಸೆರೆ ಹಿಡಿದುಕೊಂಡು ಆಸ್ತಿ ಪಾಸ್ತಿಗಳನ್ನ, ದೇವಾಲಯದ ಎಲ್ಲಾ ಕಾರ್ಯಗಳನ್ನ ಹೊತ್ತು ಬಾಬೆಲ್ ದೇಶಕ್ಕೆ ಹೋಗ್ಬಿಡ್ತಾ ಇದ್ರು. ಹಲ್ಲೆಲೂಯಾ. ಇದು ಬೇಕಾಗಿತ್ತ ಇಸ್ರಾಯೇಲರಿಗೆ? ಇಸ್ರಾಯೇಲ್ಯರು ಬೇರೆ ದೇಶದಲ್ಲಿ ವಾಸಿಸಬೇಕಾಗಿತ್ತ? ಇಸ್ರಾಯೇಲರ ಸಂಪತ್ತೆಲ್ಲ ಬೇರೆ ದೇಶದಲ್ಲಿ ಇರಬೇಕಾಗಿತ್ತ? ಇಸ್ರಾಯೇಲ್ಯರ ದೇವಾಲಯದ ಎಲ್ಲಾ ಅನುಕೂಲತೆಗಳು, ದೇವಾಲಯದ ಎಲ್ಲಾ ಸಾಮಗ್ರಿಗಳು ಬಾಬೆಲ್ ದೇಶದಲ್ಲಿ ಹೋಗ್ಬೇಕಾಗಿತ್ತ? ಇಲ್ಲ. ಎಲ್ಲಿರ್ಬೇಕಾಗಿತ್ತು? ಇಸ್ರಾಯೇಲ್ ದೇಶದಲ್ಲಿ ಇರ್ಬೇಕಾಗಿತ್ತು. ಇಸ್ರಾಯೇಲ್ರು ಎಲ್ಲರೂ ಎಲ್ಲಿರ್ಬೇಕಾಗಿತ್ತು? ಇಸ್ರಾಯೇಲ್ ದೇಶದಲ್ಲಿ ಇರ್ಬೇಕಾಗಿತ್ತು. ಆದ್ರೆ ಇವರೆಲ್ಲರೂ ಸೆರೆ ಹಿಡಿಯಲ್ಪಟ್ಟು ಎಲ್ಲೋಗ್ತಾ ಇದ್ದಾರೆ? ಬಾಬೆಲ್ ದೇಶಕ್ಕೆ ಹೋಗ್ತಾ ಇದ್ದಾರೆ. ಯಾವಾಗೆಲ್ಲ ದೇವರು ಬಾಬೆಲ್ ದೇಶದಿಂದ ಬಿಡುಗಡೆ ಮಾಡಿ ಇಸ್ರಾಯೇಲ್ ದೇಶಕ್ಕೆ ಇಸ್ರಾಯೇಲ್ ಕರ್ಕೊಂಡು ಬರ್ತಾ ಇದ್ರು, ಆವಾಗ ಸ್ವಲ್ಪ ದಿನ ಚೆನ್ನಾಗಿರ್ತಾ ಇದ್ರು. ಅದಾದ್ಮೇಲೆ ಇಸ್ರಾಯೇಲ್ರು ತಿರುಗಿ ವಿಗ್ರಹಾರಾಧಕರಾಗ್ತಾ ಇದ್ರು. ದೇವರಿಗೆ ಇಷ್ಟವಿಲ್ಲದೆ ನಡೀತಾ ಇದ್ರು. ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ರು. ಅವಿಧೇಯತೆಯುಳ್ಳವರಾಗಿ ಜೀವಿಸ್ತಾ ಇದ್ರು. ಗರ್ವಿಷ್ಠಿಗಳಾಗಿ ಜೀವಿಸ್ತಾ ಇದ್ರು. ಹಠಮಾರಿಗಳಾಗಿ ಜೀವಿಸ್ತಾ ಇದ್ರು. ತಿರುಗಿ ದೇವರು ಏನ್ ಮಾಡ್ತಾ ಇದ್ರು ಗೊತ್ತಾ? ನೆಬೂಕದ್ನೆಚ್ಚರ್ ರಾಜ ಪಾಪ ಇವರು ಕರ್ಕೊಂಡು ಹೋಗಿ, ನೆಬೂಕದ್ನೆಚ್ಚರ್ ರಾಜ ಬಂದಿವ್ರನ್ನ ತಿರುಗಿ ಎಲ್ಲ ಕರ್ಕೊಂಡು ಹೋಗು, ಬಾಬೆಲ್ ದೇಶಕ್ಕೆ ಕರ್ಕೊಂಡು ಹೋಗು, ಅಲ್ಲಿ ಅವ್ರನ್ನ ಸರಿಯಾಗಿ ಇಟ್ಕೋ ಅಂತ ದೇವ್ರು ಯೂಸ್ ಮಾಡ್ತಾ ಇದ್ರಂತೆ. ನಿನ್ನ ನನ್ನ ಜೀವಿತದಲ್ಲೂ ಅಷ್ಟೇ, ದೇವರನ್ನ ಎಲ್ಲಿವರೆಗೂ ದೇವರನ್ನ ಆರಾಧಿಸದೆ, ದೇವರನ್ನ ಸ್ತುತಿಸದೆ, ದೇವರನ್ನ ಕೊಂಡಾಡದೆ, ದೇವರಿಗೆ ಕೊಡಬೇಕಾದ ಘನ ಸಲ್ಲಿಸದೆ, ದೇವರಿಗೆ ಕೊಡಬೇಕಾದ ಮಹಿಮೆ ಸಲ್ಲಿಸದೆ ಇದ್ದಾಗ ದೇವರೇನ್ ಮಾಡ್ತಾರೆ? ತಿರುಗಿ ನಮಗೆ ಕಷ್ಟವೆಂಬ ನೆಬೂಕದ್ನೆಚ್ಚರನ್ನ ಕಳಿಸ್ತಾರೆ, ಸಮಸ್ಯೆ ಎಂಬ ನೆಬೂಕದ್ನೆಚ್ಚರನ್ನ ಕಳಿಸ್ತಾರೆ, ಅನಾರೋಗ್ಯ ಎಂಬ ನೆಬೂಕದ್ನೆಚ್ಚರನ್ನ ಕಳಿಸ್ತಾರೆ. ಎಷ್ಟೋ ಜನರು ನಾವು ತಿಳ್ಕೊಳ್ತೀವಿ, ಯಾಕೆ ಕಷ್ಟ ಬಂತು? ಎರಡು ರೀತಿಯಾದಂತ ಕಷ್ಟಗಳು, ಸಮಸ್ಯೆಗಳಿದೆ. ಒಂದು, ದೇವರ ಮಹಿಮೆಗಾಗಿ ದೇವರು ಅನುಮತಿಸ್ತಾರೆ. ಕೆಲವು ಸಾರಿ ನಮ್ಮ ಅವಿಧೇಯತೆ, ನಮ್ಮ ಗರ್ವ, ನಮ್ಮ ಅಹಂಕಾರ, ನಮ್ಮ ಹಠಮಾರಿತನ ಅನೇಕ ಕಷ್ಟಗಳನ್ನ ತಂದೊಡ್ಡುತ್ತೆ. ನಮ್ಮ ಅವಿಧೇಯತೆ, ನಮ್ಮ ಅಕ್ರಮ, ನಮ್ಮ ದೇವರಿಗೆ ಅವಿಧೇಯರಾಗಿ ನಡೆಯುವಂಥದ್ದು, ಹಠಮಾರಿತನ, ಇವೆಲ್ಲ ಮಾಡುವಾಗ ಅನಾರೋಗ್ಯ, ಕಷ್ಟಗಳು, ಸಂಕಟಗಳು, ಕೊರತೆಗಳು ಬರುತ್ತೆ. ಅವಾಗ ನಾವು ಪಶ್ಚಾತ್ತಾಪ ಪಡಬೇಕು. ದೇವರೇ ನನ್ನನ್ನು ಕ್ಷಮಿಸು 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 ಅಂತ. ಎಷ್ಟೋ ಸಾರಿ ನಾವು ಡಿಫ್ರೆಂಟ್ ಆಗ್ತೀವಿ, ನಮ್ಗೆ ಅರ್ಥ ಆಗೋದಿಲ್ಲ. ಎರಡು ರೀತಿಯಾದಂತಹ ರೀತಿಗಳಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು, ಅವನು ಪರಿಶುದ್ಧನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಪಡ್ಕೊಳ್ಳುವನಂತ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಬರೆದಿದೆ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಪಡಿತಾನಂತ. ಜೀವವೆಂಬ ಜಯಮಾಲೆಯನ್ನ ಪಡಿತಾನೆ. ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ, ನಮಗೆ ಕಷ್ಟಗಳು, ಸಂಕಟಗಳು, ದೇವರ ವಾಕ್ಯದಲ್ಲಿ ಬರೆದಿದೆ, ಒಳ್ಳೆಯದನ್ನ ಮಾಡಲಿರುವ ಪ್ರತಿಯೊಬ್ಬರಿಗೂ ಕೂಡ ಕಷ್ಟಗಳು, ಶ್ರಮೆಗಳು ಇದ್ದೇ ಇರುತ್ತೆ. ಪ್ರಶ್ನೆ, ನಿನ್ನ ಕುಟುಂಬಕ್ಕೆ ಕಷ್ಟ, ಸಂಕಟ, ಶ್ರಮೆಗಳು, ಕೊರತೆಗಳು ಇವೆಲ್ಲ ನಿನ್ನ ಅವಿಧೇಯತೆಯಿಂದ, ನಿನ್ನ ಅಕ್ರಮದಿಂದ, ನಿನ್ನ ಹಠಮಾರಿತನದಿಂದ ಬರ್ತಾ ಇದೆಯಾ? ಇಲ್ಲ, ದೇವರು ಅನುಮತಿಸೋದ್ರಿಂದ ಬರ್ತಾ ಇದೆ. ದೇವರು ಅನುಮತಿಸಿದ್ರೆ ದೇವರೇ ಬಿಡುಗಡೆ ಮಾಡ್ತಾನೆ. ನೀನು ಅವಿಧೇಯನಾಗಿ ಬರುವಂತ ಕಷ್ಟಗಳಿಗೆ ನೀನೇ ಸ್ಪಂದನೆ ಕೊಡಬೇಕು, ನೀನೇ ಸ್ಪಂದನೆ ಕೊಡಬೇಕು. ನೋಡಿ,
ದೇವರು ಒಂದು ವೇಳೆ ನಿನ್ನನ್ನ ಕಷ್ಟಗಳಿಗೆ ಅನುಮತಿಸಿದಾಗ, ಇವನು ದೇವರ ಸೇವಕ ಇಸ್ರಾಯೇಲರನ್ನ ಬಾಬೆಲ್ ದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಉಪಯೋಗಿಸ್ತಾ ಇದ್ದಾನೆ. ನಿನ್ನ ಅನಾರೋಗ್ಯ, ನಿನ್ನ ಸಂಕಟ, ನಿನ್ನ ಶ್ರಮೆಗಳು, ನಿನ್ನ ಅನಾರೋಗ್ಯಗಳು, ಕೊರತೆಗಳು ಇವೆಲ್ಲ ದೇವರು ಅನುಮತಿಸಿದ್ರೆ ನೀನು ಅದರಲ್ಲಿ ನಂಬಿಗಸ್ತನಾಗಿ ಗುಣಗುಟ್ಟದೆ ದೇವರಿಗೆ ಸ್ತೋತ್ರ ಮಾಡಿ ದೇವರನ್ನ ಆರಾಧಿಸ್ತಾ ಇದ್ರೆ ದೇವರು ನಿನ್ನ ಏನ್ ಮಾಡ್ತಾರೆ, ಅದರಿಂದ ಬಿಡುಗಡೆ ಮಾಡಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಇಲ್ಲ ನಿನ್ನ ಅವಿಧೇಯತೆಯಿಂದ, ನಿನ್ನ ಹಠಮಾರಿತನದಿಂದ, ನಿನ್ನ ಅಕ್ರಮದಿಂದ ನೀನ್ ಕಷ್ಟಗಳನ್ನು ಅನುಭವಿಸುವಾಗ ಅವಾಗ ಏನ್ ಮಾಡ್ಬೇಕಾಗುತ್ತೆ, ನೀನ್ ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಹತ್ತು ಗೋಳಾಡಿ ಸ್ವಾಮಿ ನನ್ನನ್ನು ಕ್ಷಮಿಸು ಅಂದಾಗ ದೇವರು ಏನ್ ಮಾಡ್ತಾರೆ, ಕ್ಷಮಿಸಿ ನಿನ್ನನ್ನು ಬಿಡುಗಡೆ ಮಾಡ್ತಾರೆ. ಆದ್ರೆ ಉನ್ನತ ಸ್ಥಾನ ಸಿಗಲ್ಲ. There is a true revelation in front of every believer. There is a true revelation in front of every believer. ಪ್ರತಿಯೊಂದು ವಿಶ್ವಾಸಿಗೂ ಎರಡು ಪ್ರಕಟಣೆಗಳು ನಮ್ಮ ಮುಂದಿದೆ. ಕಷ್ಟಗಳು ಯಾಕೆ, ಸಂಕಟಗಳು ಯಾಕೆ, ಶ್ರಮೆಗಳು ಯಾಕೆ ಅಂತ ನೋಡುವಾಗ, ಒಂದು ದೇವರು ಅನುಮತಿಸ್ತಾನೆ. ಅದು ಯಾಕೋಬನು ಬರೆದ ಪತ್ರಕ್ಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಬರ್ತಿರುವ ಪ್ರಕಾರ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವರು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಪಡೆಯುವನು. ಅಂದ್ರೆ ಕೆಲವು ಸಾರಿ ದೇವರು ಅನುಮತಿ ಕೊಡ್ತಾರೆ ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ತೊಂದರೆಗಳಿಗೆ, ವೈರಿಗಳಿಗೆ. ಸಾಮಾನ್ಯವಾಗಿ ನನ್ನನ್ನು ದ್ವೇಷ ಮಾಡೋರು ಬಹಳಷ್ಟು ಜನರಿರ್ತಾರೆ. ಕೆಲವು ಸಾರಿ ದೇವರು ಅನುಮತಿಸುವಾಗ ನಾನು ದೈಹಿಕವಾಗಿ ಅವ್ರಿಗೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನನ್ನು ದ್ವೇಷಿಸಿ, ನನ್ನ ಬಗ್ಗೆ ತಪ್ಪಾಗಿ ಹಬ್ಬಿಸಿ, ನನ್ನನ್ನ ಕೆಟ್ಟವನನ್ನಾಗಿ ಮಾಡುವಂತ ಅನೇಕ ಜನರು ನನ್ನ ಕಣ್ಣು ಮುಂದಿದ್ದಾರೆ. ಪ್ರತಿ ಸಮಯ ಇದ್ದೇ ಇರ್ತಾರೆ, ಯಾವಾಗ್ಲೂ ಇದ್ದೇ ಇರ್ತಾರೆ. ಆಗ ನಾನು ದೇವ್ರಿಗೆ ಒಂದು ಮಾತು ಹೇಳ್ತೀನಿ, ಸ್ವಾಮಿ ದೇವರೇ, ನಾನು ನೀನೇ ಅನುಮತಿಸಿರುವುದಾದ್ರೆ, ನೀನೇ ಕಾರ್ಯಗಳನ್ನ ಅನುಮತಿಸಿರುವುದಾದ್ರೆ ನಾನು ಬಾಯಿ ಮುಚ್ಕೊಳ್ತೇನೆ. ನಾನು ಏನ್ ಮುಚ್ಕೊಳ್ತೇನೆ? ಬಾಯಿ ಮುಚ್ಕೊಳ್ತೇನೆ. ಯಾಕಂದ್ರೆ ದೇವರು ನನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸುವುದಕ್ಕಾಗಿ, ನನ್ನ ಅಭಿಷೇಕಿಸಿ ಉನ್ನತ ಮಟ್ಟಕ್ಕೆ ಏರಿಸುವುದಕ್ಕಾಗಿ ಕರ್ತನು ಏನ್ ಮಾಡ್ತಾನೆ, ಅದನ್ನ ಅನುಮತಿಸಿದಾಗ ನಾನು ಅದನ್ನ ತಾಳ್ಮೆಯಿಂದಲೂ, ನಾನು ಅನೇಕ ಸಂಗತಿಗಳನ್ನ ಕಲಿತು ನಾನು ಮುಂದೆ ಹೋಗುವಾಗ ದೇವರು ನನ್ನ ಏನ್ ಮಾಡ್ತಾರೆ, ನನ್ನ ಉನ್ನತ ಸ್ಥಾನಕ್ಕೆ ಏರಿಸುತ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನಗಳಲ್ಲಿ ನಾವು ಯಾವಾಗ ಅವಿಧೇಯರಾಗಿ ದೇವರಿಗೆ ಇಷ್ಟ ಇಲ್ಲದೆ ಕೆಲವು ಕಷ್ಟಗಳು, ತೊಂದರೆಗಳು, ಕೊರತೆಗಳು, ಅನಾರೋಗ್ಯಗಳು ನಿನ್ನ ಕುಟುಂಬದಲ್ಲಿ ಬರ್ತಿರುವಾಗ ನೀನು ದೇವರ ಚಿತ್ತ, ದೇವರೇ 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 ಅನ್ನಬೇಡ. ಇದು ಯಾಕೆ ಬಂತು? ವೈ ಇಟ್ ಇಸ್ ಪರ್ಮಿಟೆಡ್ ಬೈ ಗಾಡ್. ವೈ ಇಟ್ಸ್ ಪರ್ಮಿಟೆಡ್? ಯಾಕೆ ಇದು ಅನುಮತಿಸಲ್ಪಡ್ತು? ಯಾಕೆ ಅನಾರೋಗ್ಯ ಅನುಮತಿಸಲ್ಪಡ್ತು? ಯಾಕೆ ಈ ಕಾಯಿಲೆ ಅನುಮತಿಸಲ್ಪಡ್ತು? ಯಾಕೆ ಈ ರೋಗ ಅನುಮತಿಸಲ್ಪಡ್ತು? ಯಾಕೆ ಈ ಬಾಧೆ ಅನುಮತಿಸಲ್ಪಡ್ತು? ಯಾಕೆ ಈ ಹಣದ ಕೊರತೆ ಅನುಮತಿಸಲ್ಪಡ್ತು? ಯಾಕೆ ನನ್ನ ಸಂಕಟಗಳು ಅನುಮತಿಸಲ್ಪಡ್ತು ದೇವರೇ ಅಂತ ಪ್ರಾರ್ಥಿಸಿದಾಗ ದೇವರು ಎರಡು ಉತ್ತರವನ್ನು ಕೊಡ್ತಾರೆ. ಮಗಳೇ, ನಾನು ನಿನ್ನ ಇದರಲ್ಲಿ ಹಾದು ಹೋಗುವಾಗ ನನಗೆ ನಿನ್ನ ನಂಬಿಕಸ್ಥರಾಗಿ ಜೀವಿಸು, ನಾನು ನಿನ್ನ ಉನ್ನತ ಮಟ್ಟಕ್ಕೆ ನಡೆಸ್ತೀನಿ ಅಂತ ದೇವರು ಉತ್ತರ ಕೊಡ್ತಾರೆ. ಇಲ್ಲ, ದೇವರು ಹೇಳ್ತಾರೆ, ಮಗಳೇ ನಿನ್ನ ಇಂಥ ಮಾತು, ಇಂಥ ಅವಿಧೇಯತೆ, ಇಂಥ ಮಾತುಗಳು, ಇಂಥ ದ್ವೇಷ, ನಿನ್ನ ಹೃದಯ ಸರಿ ಇಲ್ಲ, ಇದನ್ನು ಸರಿಪಡಿಸ್ಕೋ, ಈ ರೀತಿಯಾಗಿರುವಂತ ದೇವರು ಉತ್ತರ ಕೊಡ್ತಾರೆ. ದೇವರು ನಿನ್ನ ಸರಿಪಡಿಸ್ಕೊ ಅಂದಾಗ ಸರಿಪಡಿಸ್ಕೊಂಡು ಹತ್ತು ಗೋಳಾಡು, ಕ್ಷಮಾಪಣೆ ಕೇಳು, ದೇವರು ಕ್ಷಮಿಸ್ತಾರೆ, ಆ ಕಷ್ಟದಿಂದ ಬಿಡುಗಡೆ ಮಾಡ್ತಾರೆ. ಆದ್ರೆ ನಿನ್ನನ್ನು ಮೇಲೆ ತರ. ಯು ಗಾಟ್ ಮೈ ಪಾಯಿಂಟ್? ನಿಮ್ಗೆಲ್ರಿಗೂ ಅರ್ಥ ಆಗ್ತಾ ಇದೆಯಾ? ನಿನ್ನ ಅವಿಧೇಯತೆ, ಅಕ್ರಮ, ಮಾತ್ರ ಹಠಮಾರಿತನದಿಂದ ಕಷ್ಟಗಳು, ಸಂಕಟಗಳು ಬಂದಾಗ ದೇವರು, ಮಗನೇ ನೋಡು, ನೀನು ಇಂಥ ವಿಷಯದಲ್ಲಿ ಸರಿಯಾಗಬೇಕು ಅಂದಾಗ ನೀನು ಪಶ್ಚಾತ್ತಾಪ ಪಟ್ಟು ಹತ್ತು ಗೋಳಾಡಿ ದೇವರ ಹತ್ರ ಕೇಳಿದಾಗ ದೇವರ ಪ್ರಾರ್ಥನೆಯನ್ನ ಕೇಳಿ ನಿನಗೆ ಅದ್ಭುತ ಮಾಡ್ತಾರೆ. ನೀನು ಆ ಕಷ್ಟದಿಂದ ಬಿಡಿಸ್ತಾರೆ. ಬಟ್ ನಿನ್ನ ಇನ್ನೊಂದು ಸ್ಟೆಪ್ ಮೇಲ್ ಬರಲ್ಲ. ಅದೇ ದೇವರು ನಿನಗೆ ಕಷ್ಟಗಳು, ಸಂಕಟಗಳು ನಿನಗೆ ಬಂದಾಗ ದೇವ್ರ ಹತ್ರ ಪ್ರಾರ್ಥಿಸಿದಾಗ ದೇವರು, ಮಗಳೇ ನಾನಿದ್ದೀನಿ, ನಾನೇ ನಿನ್ನನ್ನು ಇದರಿಂದ ಬಿಡುಗಡೆ ಮಾಡ್ತೀನಿ, ನಾನು ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡ್ತೀನಿ ಅಂದಾಗ ದೇವರು ಏನ್ ಮಾಡ್ತಾರೆ, ನಿನ್ನನ್ನ ಬಿಡುಗಡೆ ಮಾಡೋದು ಮಾತ್ರ ಅಲ್ಲ, ಇನ್ನೊಂದು ಮೆಟ್ಲು ಮೇಲೆ ತೆಗೆದುಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ನಾವು ಈ ಜಾಗಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಆ ಊರೊಳಗಡೆ ಇದ್ದಾಗ ಹೋದ ವರ್ಷ ಅನೇಕ ಶ್ರಮೆಗಳು, ಏನು ಸಿಕ್ಕಾಪಟ್ಟೆ ತೊಂದರೆಗಳು, ತಪ್ಪಾಗಿ ಎಲ್ಲ ಹಬ್ಬಿಸ್ತಾ ಇದ್ದ. ನಾನು ಪ್ರಾರ್ಥನೆ ಮಾಡಿದೆ, ಏನ್ ಸ್ವಾಮಿ ಮಾಡೋದು, ಏನ್ ಸ್ವಾಮಿ ಮಾಡೋದು? ಚರ್ಚ್ ಒಳಗಡೆ ಇದ್ದಂತ ಎಷ್ಟೋ ಕಳ್ಳರು ನನಗೆ ವಿರುದ್ಧವಾಗಿ ನಿಂತರು. ಬಟ್ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ಕಣ್ಣೀರಿಟ್ಟು, ಸ್ವಾಮಿ ವಾಟ್ ಐ ಹ್ಯಾವ್ ಟು ಡು? ನಾನು ಏನ್ ಮಾಡ್ಲಿ ಸ್ವಾಮಿ? ನಾನು ನಿನ್ನ ಸೇವಕ, ನಾನು ಏನ್ ಮಾಡ್ಲಿ? ದೇವ್ರು ಹೇಳ್ತಿರು, ನೀನ್ ಬಗ್ಗೆ ಚರ್ಚ್ನಲ್ಲಿ ಇರುವಂತವ್ರು ತಪ್ಪಾಗಿ ಮಾತಾಡ್ತಾ ಇದಾರೆ, ತಪ್ಪಾಗಿ ಹಬ್ಬಿಸ್ತಾ ಇದ್ರೆ ಅವ್ರನ್ನ ನೋಡ್ತೀಯೋ, ನೀನ್ ನನ್ನನ್ನು ನೋಡ್ತೀಯೋ, ನನ್ನನ್ನು ಹಿಂಬಾಲಿಸ್ತೀಯೋ ಅಂದಾಗ ನಾನು ಹೇಳ್ದೆ, ನನಗೆ ನೀನೇ ಪ್ರಾಮುಖ್ಯ.
ನನಗೆ ನೀನೇ ಪ್ರಾಮುಖ್ಯ ದೇವ್ರೆ. ದೇವ್ರು ಹೇಳಿದ್ರು, ಹಾಗಾದ್ರೆ ಈ ಕಷ್ಟವನ್ನು ಸಹಿಸ್ಕೋ, ಈ ನಿಂದನೆಯನ್ನು ಸಹಿಸ್ಕೋ, ಅವಮಾನವನ್ನು ಸಹಿಸ್ಕೋ, ಈ ಸಂಕಟವನ್ನು ಸಹಿಸ್ಕೋ, ನಾನು ನಿನಗೆ ಉತ್ತಮವಾದ ಸ್ಥಳವನ್ನು ಕೊಡ್ತೀನಿ, ಉತ್ತಮವಾದ ಜಾಗ ಕರ್ಕೊಂಡು ಹೋಗ್ತೀನಿ, ಉತ್ತಮವಾದ ಕಾರ್ಯ ಮಾಡ್ತೀನಿ ಅಂದ್ರು. ಕಣ್ಣೀರಿಂದ ಹೃದಯದಲ್ಲಿ ವೇದನೆ ಉಂಟಾಗ್ತಾ ಇದ್ರು. ಕಣ್ಣೀರಿಂದ ಆತನ ಸ್ತೋತ್ರ ಮಾಡದೆ ದೇವರು ಈ ಸ್ಥಳ ಕರ್ಕೊಂಡು ಬಂದ್ರು. ಹಲ್ಲೆಲೂಯಾ. ನಿನ್ ಜೀವಿತದಲ್ಲೂ ಅಷ್ಟೇ 2 ಪ್ರಕಟಣೆಗಳು ಬಹಳ ಪ್ರಾಮುಖ್ಯ, ಮರಿಬೇಡ ಇದನ್ನ. ನಿನ್ ಜೀವಮಾನದಲ್ಲಿ ಏನೇ ಬಂದ್ರು ದೇವರು ತಕ್ಕದ್ದು ವಾಯ್ಗಾಡ ಅಂತ ಕೇಳು. ದೇವರು ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಕೇಳಿಸ್ತೀನಿ ಅಂದ್ರೆ ಆತನ ಹತ್ರ ಆಶೆ ಪಡು. ದೇವರು ತಿದ್ದಿ ಸರಿಪಡಿಸ್ಕೊಂಡಾಗ ಸರಿಪಡಿಸ್ಕೊ. ಇಸ್ರಾಯೇಲ್ಯರು ತಿದ್ದಿ ಸರಿಪಡಿಸಿಕೊಳ್ಳದೆ ಇರುವಾಗ ನೆಬೂಕದ್ನೆಚ್ಚರ ರಾಜ ತೆಗೆದುಕೊಂಡು ಹೋಗ್ತಾ ಇದ್ದ. ಇಸ್ರಾಯೇಲ್ಯರು ಅವಿಧೇಯರಾದಾಗ ನೆಬೂಕದ್ನೆಚ್ಚರ ರಾಜ ಕರ್ಕೊಂಡು ಹೋಗ್ತಾ ಇದ್ದ. ಇಸ್ರಾಯೇಲ್ಯರು ದೇವರಿಗೆ ವಿರುದ್ಧವಾಗಿ ಹಠಮಾರಿಗಳಾಗದಾಗ ನೆಬೂಕದ್ನೆಚ್ಚರ ರಾಜ ಕರ್ಕೊಂಡು ಹೋಗಿ ಸೆರೆಮನೆಯಲ್ಲಾಗ್ತಾ ಇದ್ದ. ಯಾವಾಗೆಲ್ಲ ಅವರು ಪಶ್ಚಾತ್ತಾಪ ಪಟ್ಟು ಕಣ್ಣೀರು ಸುರಿಸಿ ಸ್ವಾಮಿ ನಮಗೆ ನೀನೇ ಬೇಕು ಅಂದಾಗ ಪ್ರವಾದಿಗಳನ್ನ ಕಳಿಸ್ತಾ ಇದ್ರು. ಅವರು ಅವಿಧೇಯರಾದಾಗ ನೆಬೂಕದ್ನೆಚ್ಚರ ರಾಜ ಬರ್ತಾ ಇದ್ದ. ಅವರು ವಿಧೇಯರಾಗಿ ಪಶ್ಚಾತ್ತಾಪ ಪಡುವಾಗ ಪ್ರವಾದಿಗಳು ಬರ್ತಾ ಇದ್ರು. ಪ್ರವಾದಿಗಳು ಬಂದು ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ದೇವರು ಹೇಳ್ತಾರೆ. ಇಷ್ಟೇ ದಿನನಿತ್ಯದ ಜೀವಿತದಲ್ಲಿ ಕಲಿಬೇಕಾಗಿದ್ದಂತ ಪಾಠ. ದಿನನಿತ್ಯ ಜೀವಿತದಲ್ಲಿ ಕಲಿಬೇಕಾಗಿರುವಂತ ಪಾಠ ಇಷ್ಟೇ. ಇಷ್ಟೇ ಕಲ್ತು ಬಿಟ್ರೆ ಹ್ಯಾಪಿಯೆಸ್ಟ್ ಆಗಿರ್ತೀಯ. ಕೆಲಸ ಜಾಗದಲ್ಲಿ ಬಾಸ್ ಏನೋ ಅಂದ್ರು, ಕುತ್ಕೋ ದೇವ್ರ ಹತ್ರ, ಯಾಕೆ ಸ್ವಾಮಿ? ಇಲ್ಲ ನೀನ್ ಕೆಲಸ ಕರೆಕ್ಟ್ ಆಗಿ ಮಾಡಿಲ್ಲ, ಇಲ್ಲ ನಾನು ನಿಮ್ಗೆ ಪ್ರಮೋಷನ್ ಕೊಡ್ತೀನಿ. ನಾವೇನ್ ಮಾಡ್ತೀವಿ? ಎಲ್ಲ ವಯಸ್ಸಿ ವರ್ಷ ಮಾಡ್ತೀವಿ. ವಯಸ್ಸಿ ವರ್ಷ ಮಾಡ್ಬೇಡ. ಮೊದಲನೇದಾಗಿ ಇವನಿಂದ ಕಲಿಯೋದೇನು ಗೊತ್ತಾ? ಅವನ ಜೀವಿತ, ಅವನು ದೇವ್ರ ಸೇವಕನಾಗಿದ್ದ, ದೇವ್ರ ಕಾರ್ಯವನ್ನು ನೆರವೇರಿಸ್ತಾ ಇದ್ದ. ಅಂದ್ರೆ ಇಸ್ರಾಯೇಲರು ಯಾವಾಗೆಲ್ಲ ಅವಿಧೇಯರಾಗಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ರು ಅವಾಗೆಲ್ಲ ನೆಬೂಕದ್ನೆಚ್ಚರ ರಾಜ ಬರ್ತಾ ಇದ್ದ. ಯಾವಾಗೆಲ್ಲ ಪಶ್ಚಾತ್ತಾಪಟ್ಟು ಕಣ್ಣೀರು ಸುರಿಸಿ ದೇವರೇ 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 ಅಂತ ಕೂಗ್ತಾ ಇದ್ರು ಆವಾಗ ಪ್ರವಾದಿಗಳು ಬಂದು ಅವರಿಗೆ ಆಶೀರ್ವಾದ ವಚನಗಳು ನುಡಿತಾ ಇದ್ರು. ಬಹಳ ಪ್ರಾಮುಖ್ಯ. ಎರಡನೇದಾಗಿ ಪ್ರಿಯ ದೇವರ ಮಕ್ಕಳೇ, ಅವನಿಂದ ಕಲಿಯುವಂತ ಪಾಠ ಎಲ್ಲರೂ ಅರ್ಥ ಆಗ್ತಾ ಇದೆಯಾ? ಎಲ್ಲರೂ ಇಲ್ಲೇ ಇದ್ದೀರಾ? ಇಲ್ಲ ನೀವು ಲಾಕ್ಡೌನ್ ಅಲ್ಲೇ ಇದ್ದೀರಾ? ಇನ್ನು ಆಮೇಲೆ ಇನ್ನು ಕೊರೋನಾ ಭಯದಲ್ಲಿ ಏನಾದ್ರೂ ಇದ್ದೀರಾ? ಆಮೇಲೆ ಹಲ್ಲೆಲೂಯಾ. ದೇವರ ಕೃಪೆಯಿಂದ ಈ ಕೊರೋನಾ ಸಮಯದಲ್ಲಿ ಸವಾಲಾಗಿ ನಿಂತು ಅನೇಕ ಜನರನ್ನ ಭೇಟಿ ಮಾಡಿದೆ. ನೂರಾರು ದೇವರ ಸೇವಕರನ್ನ ಭೇಟಿ ಮಾಡಿದೆ. ರೇಷನ್ಸ್ಗಳನ್ನ ಅವ್ರು ಕೊಟ್ವಿ, ಅವರ ಮನೆಗಳಲ್ಲಿ ಕುತ್ಕೊಂಡ್ವಿ, ಅವರ ಹಸಿವು ನೀಗಿಸುವಂತ ಕೆಲಸ ಮಾಡಿದ್ವಿ. ನನ್ನ ಮನೆಯಲ್ಲಿ ದೇವರು ಕೊಟ್ಟಂತ ಎಲ್ಲಾ ಕಾರ್ಯಗಳನ್ನ ನಾವು ಇನ್ನೊಬ್ಬರಿಗೆ ಹಂಚ್ಕೊಂಡ್ವಿ. ಆಮೇಲೆ ಇವತ್ತು ಕೂಡ ಜೀವಂತವಾಗಿ ನಿನ್ ಮುಂದೆ ಕೂತಿದ್ದೀನಿ ನಾನು. ಆಮೇಲೆ ನಿನ್ನ ಮುಂದೆ ವಾಕ್ಯ ಸಾರ್ತಾ ಇದೆ. ಹಲ್ಲೆಲೂಯಾ. ಆದ್ರಿಂದ ಪ್ರಿಯ ದೇವರ ಮಕ್ಕಳೇ, ಇದರಿಂದ ಹೊರಗಡೆ ಬನ್ನಿ. ನನ್ನ ದೇವರು ಸರ್ವಶಕ್ತನ. ಹಲ್ಲೆಲೂಯಾ. ಆ ಮಂಪರಿನಿಂದ ಹೊರಗಡೆ ಬರ್ಬೇಕು ನಾವು. ಕೆಲವು ಸಾರಿ ಮಂಪರು ಇರ್ತದೆ ನೋಡಿ, ಬೆಳಗ್ಗೆ ಸಾಮಾನ್ಯ ಎದ್ದ ತಕ್ಷಣ ಟೀ ಕುಡಿಯಕ್ಕೆ ಕೂತಿರ್ತೀವಿ, ಆದ್ರೂ ಮಂಪರು ಇಳಿತಾ ಇರ್ತದೆ. ಮಂಪರು ಎಷ್ಟೋ ಜನರು ಕ್ರೈಸ್ತತ್ವದ ಮಂಪರ್ನಲ್ಲಿದ್ದೀವಿ. ಹಿಂಗೆ ಸಾಮಾನ್ಯ ನಾನು ತುಂಬಿಸ್ತೀನಿ, ಮಂಪರ್ನಲ್ಲಿ ಇರ್ತೀನಿ. ಯಾವಾಗ್ಲಾದ್ರೂ ಬೆಳಗಿನ ಜಾವ ಎದ್ದು ಪ್ರೇಯರ್ ಮಾಡ್ಬಿಟ್ಟಿದ್ದಾಗ ಬೆಳಗ್ಗೆ ಎಲ್ಲರೂ ಬಡ್ಕೊಂತಾ ಇರ್ತಾರೆ ಟೀ ಟೀ ಅಂತ. ನಾನು ಎದ್ದು ಬಂದ್ರು ಸೋಫೆ ಮೇಲೆ ಕುತ್ಕೊಂಡ್ರು ಸ್ವಲ್ಪ ಮಂಪರ್ನಲ್ಲಿ ಇರ್ತೀನಿ. ಎಷ್ಟೋ ಜನ ಹಂಗೆ ಕ್ರೈಸ್ತತ್ವದ ಮಂಪರ್ನಲ್ಲಿದ್ದಾರೆ. ಕ್ರೈಸ್ತತ್ವದ ಮಂಪರಿನಿಂದ ಹೊರಗಡೆ ಬಾ. ಪಾಸ್ಟ್ ಆದ ನಾನು ನಿನ್ಗೆ ಹೇಳ್ಕೊಡದೆ ಹೋದ್ರೆ, ಪಾಸ್ಟ್ ಆದ ನಾನು ನಿನ್ಗೆ ಸತ್ಯವನ್ನ ಬೋಧಿಸದೆ ಹೋದ್ರೆ, ಪಾಸ್ಟ್ ಆದ ನಾನು ನಿನಗೆ ಸತ್ಯವನ್ನ ಹೇಳ್ದೆ ಹೋದ್ರೆ ಈ ಲೋಕದಲ್ಲಿ ನಿನಗೆ ಸತ್ಯ ತಿಳಿಸುವಂತ ಯಾವ ವ್ಯಕ್ತಿನೂ ಸಿಗಲ್ಲ. ಯಾಕಂದ್ರೆ ಬೈಬಲೇ ಸತ್ಯ, ಬೈಬಲೇ ಸತ್ಯ, ಬೈಬಲೇ ಸತ್ಯ. ಆ ಸತ್ಯವನ್ನ ಬೈಬಲ್ ಹಿಡಿದಿರುವಂತ ನಾನ್ ಪ್ರಸಂಗಿಸದೆ ಹೋದ್ರೆ, ಆಮೇಲೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅವಿಧೇಯರಾದಾಗ, ಅಹಂಕಾರ ಪಟ್ಟಾಗ, ಹಠಮಾರಿಗಳಾದಾಗ, ದೇವರಿಗೆ ವಿರುದ್ಧವಾಗಿ ನಡೆದಾಗ ದೇವರು ಯಾರನ್ನು ಕಳಿಸ್ತಾನೆ? ನೆಬೂಕದ್ನೆಚ್ಚರನ್ನ ಕಳಿಸ್ತಾನೆ. ಇನ್ನೊಂದ್ಸರಿ ಕೇಳ್ತೀನಿ. ಅವಿಧೇಯರಾದಾಗ, ಕುಟುಂಬದಲ್ಲಿ ಜಗಳ ಮಾಡ್ಕೊಂಡಾಗ, ಕುಟುಂಬದಲ್ಲಿ ದ್ವೇಷ ಮಾಡ್ಕೊಂಡಾಗ, ಮಾತ್ರವಲ್ಲದೆ ಹಠಮಾರಿತನ ಮಾಡಿದಾಗ, ದೇವರಿಗೆ ವಿರುದ್ಧವಾಗಿ ನಡೆದಾಗ ದೇವರು ಯಾರನ್ನು ಕಳಿಸ್ತಾನೆ? ಯಾರನ್ನು ಕಳಿಸ್ತಾನೆ? ನೆಬೂಕದ್ನೆಚ್ಚರ ರಾಜನ ಕಳಿಸ್ತಾನೆ. ಅನಾರೋಗ್ಯ, ಅವಾಗ ಓಡೋಗ್ಬೇಕು ಆಸ್ಪತ್ರೆ, ಇದು ಮೆಡಿಕಲ್ ಸ್ಟೋರ್ಗೆ ಮಾತ್ರ ತಗೊಂಡ್ಬರಕ್ಕೆ, ಅವಾಗ ಓಡೋಗ್ಬೇಕು ಏನೋ ತಗೊಂಡ್ಬರಕ್ಕೆ, ಅವಾಗ ಓಡೋಗ್ಬೇಕು ಕೊರತೆಗಳಿಗೆ, ಅವಾಗ ಕಷ್ಟ. ಅದೇ ನೀನು ದೇವರಿಗೆ ಭಯಭಕ್ತಿಯಿಂದ ನಡೆಯುತ್ತಾ, ದೇವ್ರಿಗೆ ಗೌರವ ಕೊಡುತ್ತಾ, ದೇವರಿಗೆ ವಿಧೇಯನಾಗಿ ನಡೆಯುತ್ತಿರುವಾಗ ದೇವ್ರು ಯಾರನ್ನ ಕಳಿಸ್ತಾನೆ? ಪ್ರವಾದಿಗಳನ್ನ ಕಳಿಸ್ತಾನೆ. ಇದ್ರ ಅರ್ಥ ಏನಂದ್ರೆ, ಕ್ಷಮಾಪಣೆ ಕೇಳಿದಾಗ ನಮ್ಮನ್ನ ಬಿಡುಗಡೆ ಮಾಡ್ತಾನೆ. ನಾವು ವಿಧೇಯರಾಗಿ ದೇವರ ಹತ್ರ ಇರುವಾಗ, ದೇವರು ಅನುಮತಿಸಿದಾಗ ಆಶೀರ್ವದಿಸುವುದ್ರ ಜೊತೆಗೆ ಒಂದು ಹಂತವಕ್ಕೆ ಮೇಲೆ ತರ್ತಾನೆ. ಆಮೇಲೆ ಎಲ್ಲರೂ ಇಲ್ಲೇ ಇದ್ದೀರಲ್ಲಮ್ಮ?
ಇಲ್ಲೇ ಇದ್ರೆ ಸಂತೋಷ, ಆಮೇಲೆ ಎಲ್ಲಾದ್ರೂ ಹೋಗ್ಬಿಟ್ರೆ ಕಷ್ಟ. ಹಲ್ಲೆಲೂಯ. ಎರಡನೇದಾಗಿ, ನೆಬೂಕದ್ನೆಚ್ಚರ್ ರಾಜ ಯಾವಾಗ್ಲೂ ಕನಸು ಕಾಣ್ತಾ ಇದ್ದ. ಯಾವಾಗ್ಲೂ ಏನ್ ಕಾಣ್ತಾ ಇದ್ದ? ಹಗಲು ಕನಸು ಕಾಣ್ತಾ ಇರ್ಲಿಲ್ಲ, ಕನಸು ಕಾಣ್ತಾ ಇದ್ದ. ಎಷ್ಟೋ ಮಕ್ಕಳು ಹಗಲು ಕನಸು ಕಾಣ್ತಾ ಇರ್ತಾರೆ, ಕೂತ್ಕೊಂಡೆ ನನ್ನ ಮಗ ನನ್ಗೆ ಯಾವಾಗ್ಲಾದ್ರೂ ಬೆಳಗ್ಗೆ ಮೊದಲು ಎದ್ದ ತಕ್ಷಣ ಬಂದು ಹೇಳ್ತಾ ಇದ್ದ, ಅಪ್ಪ ನಾನು ಕನಸು ನೋಡ್ಬಿಟ್ಟೆ ಅಂತ. ಏನ್ ಮಗನೇ ಅಂದ್ರೆ, ಅಕ್ಕಪ್ಪ ನಾನು ಬ್ಯಾಟ್ ಬಾಲ್ ಆಟ ಆಡ್ತಾ ಇದ್ದೀನಿ. ಹಗಲು ಕನಸು ಕಾಣ್ಬೇಡ. ನೆಬೂಕದ್ನೆಚ್ಚರ್ ರಾಜ ಕನಸು ಕಾಣ್ತಾ ಇದ್ದ, ಅವನ ಜೀವಿತದ ಬಗ್ಗೆ ಕನಸು ಕಾಣ್ತಾ ಇದ್ದ, ಅವನ ಸಂಸ್ಥಾನದ ಬಗ್ಗೆ ಕನಸು ಕಾಣ್ತಾ ಇದ್ದ. ಅಂದ್ರೆ ದೇವರು ಕನಸುಗಳನ್ನು ತೋರಿಸ್ತಾ ಇದ್ದ. ಅದಕ್ಕೆ ಹಗಲು ಕನಸು ಕಾಣ್ಬೇಡ, ಕನಸು ಕಾಣ. ನಿನ್ನ ಭವಿಷ್ಯದ ಬಗ್ಗೆ ಕನಸು ಕಾಣು. ದೇವರಿಂದ ಕನಸುಗಳನ್ನ ಪಡೆದುಕೋ. ಯೋಸೇಫನು ದೇವರಿಂದ ಕನಸುಗಳನ್ನ ಕಂಡ. ಯೋಸೇಫನು ದೇವರಿಂದ ಕನಸುಗಳನ್ನ ಕಂಡು ಆ ಕನಸುಗಳನ್ನು ಜೀವಿಸಿದ. ನೆಬೂಕದ್ನೆಚ್ಚರ್ ರಾಜ ಮುಂದಾಗತಕ್ಕಂಥ ಸಂಗತಿಗಳನ್ನು ತಿಳ್ಕೊಂಡು, ಆ ಕನಸುಗಳ ಮೂಲಕ ತಿಳ್ಕೊಂಡು ಅವನು ಏನ್ ಮಾಡ್ದ, ತನ್ನ ಜೀವಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದ. ನಿನ್ನ ಲೈಫ್ಗೆ ಈ ತೋರಿಸೋದೇನೆಂದ್ರೆ, ನಿನ್ನ ಲೈಫ್, ನಿನ್ನ ಜೀವಿತ, ನಿನ್ನ ಕುಟುಂಬಕ್ಕೆ ದೇವರಿರಲಿ, ದೇವರು ಮುನ್ನಡೆಸಲಿ. ನಿನ್ನ ಕೆಲಸವನ್ನ ದೇವರ ಕೈ ಕೊಟ್ಟು, ದೇವರ ಈ ಕೆಲಸವನ್ನು ಯಾವ ರೀತಿ ನಡೆಸ್ತಿ ಅನ್ನೋದ್ರ ಬಗ್ಗೆ ಕನಸು ಕೊಡೋದು. ಯೋಸೇಫನು ಕನಸುವನಾಗಿದ್ದ. ಅದಕ್ಕೆ ಅವನು ಐಗುಪ್ತ ದೇಶದ ಉನ್ನತ ಅಧಿಕಾರಿಯಾದ. ಜಾಸ್ತಿ ಮಾತಾಡಬೇಡ. ಕನಸಿದ್ದವನು, ದರ್ಶನ ಇದ್ದವನು ಜಾಸ್ತಿ ಮಾತಾಡಲ್ಲ, ಮತ್ತಿನ್ನೇನ್ ಮಾಡ್ತಾನೆ? ಕೆಲಸ ಮಾಡ್ತಾನೆ. ಕನಸು, ದರ್ಶನ, ನಿನ್ನ ಮಕ್ಕಳ ಬಗ್ಗೆ ದರ್ಶನ ಇರಲಿ, ನಿನ್ನ ಮಕ್ಕಳ ಬಗ್ಗೆ ಕನಸು ಇರಲಿ. ನಿನ್ನ ಮಕ್ಕಳ ಬಗ್ಗೆ ದೇವರಿಂದ ಕನಸನ್ನು ಪಡೆದುಕೋ. ದೇವರಿಂದ ಕನಸು ದರ್ಶನಗಳು ಪಡ್ಕೋ. ಕನಸು ದರ್ಶನ ಅಂದ್ರೆ ಏನ್ ಗೊತ್ತಾ? ನನ್ನ ಕನಸು ದರ್ಶನ ಇದೆ, ಕನಸು ದರ್ಶನ ಇದೆ. ಇಟ್ಸ್ ನಾಟ್. ಕನಸು ದರ್ಶನ ಇರುವಾಗ ಆ ಮಾರ್ಗದರ್ಶನದಲ್ಲಿ ನಡಿಬೇಕು. ಯೋಸೇಫನು ಎಷ್ಟೇ ಶ್ರಮೆಗಳು, ಸಂಕಟಗಳು ಬಂದು ದೇವರ ನಿಯಮಗಳನ್ನ, ದೇವರ ವಾಕ್ಯಗಳನ್ನ ಕೈಗೊಂಡು ನಡೀತಾ ಇದ್ದ. ದೇವರ ವಾಕ್ಯದಿಂದ ಪರಿಶೋಧಿತನಾದಂತೆ. ದೇವರ ವಾಕ್ಯದಿಂದ ಏನಾದ? ಇಲ್ಲ, ರಾತ್ರಿ ಹಗಲು ಕನಸು ಕಾಣ್ತಾ ಇದ್ದ. ಬಾಯ್ ಫ್ರೆಂಡ್ ಕನಸು ಕಾಣ್ತಾ ಇದ್ದ, ಗರ್ಲ್ ಫ್ರೆಂಡ್ ಕನಸು ಕಾಣ್ತಾ ಇದ್ದ. ನನಗೆ ಅದ್ಭುತ ಆಗುತ್ತೆ, 1000 ರೂಪಾಯಿ ದುಡ್ಡು ಬರುತ್ತೆ, 50,000 ರೂಪಾಯಿ ದುಡ್ಡು ಬರುತ್ತೆ. ನಾನು ಹಂಗೆ ಇಲ್ಲಿ ಸೇವೆಗೆ ಬಂದಾಗ ಬಹಳ ಕಷ್ಟಗಳು, ಶ್ರಮೆಗಳಿತ್ತು. ಕೆಲವು ಸಾರಿ ಸೈತಾನ ಹೇಳ್ತಾ ಇದ್ದ, ಅಯ್ಯೋ ಆರಾಮಾಗಿ ಸಂಬಳ ಬರ್ತಾ ಇತ್ತು, ಆರಾಮಾಗಿ 1ನೇ ತಾರೀಕು ಸಂಬಳ ಬರ್ತಾ ಇತ್ತು, ನಿನಗೆ ಏನ್ 1ನೇ ತಾರೀಕು ಹೋಗಿ ಬ್ಯಾಂಕ್ ಅಲ್ಲಿ ತಗೊಂಡು ಆರಾಮಾಗಿ ಜೀವನ ಮಾಡಬಹುದಾಗಿತ್ತು, ಇಲ್ಲಿಗೆ ಬಂದ್ಬಿಟ್ಟು ದೇವ್ರೆ 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 ಅಂತ ಕೂಗ್ತೀಯ ಅಂತ ಬಹಳ ಪರಿಶ್ರಮ. ಕೆಲವು ಸಾರಿ ನನಗೆ ಪ್ರಾರ್ಥನೆ ಕೂತ್ಕೊಂಡ್ಬಿಡೋದು, ದೇವ್ರೆ ನನ್ಗೆ ಯಾರಾದ್ರೂ ಇವಾಗ ಈ ಬಾಡಿಗೆ ಕಟ್ಟೋದಕ್ಕೆ ಒಂದು 50,000 ಕೊಟ್ಬಿಟ್ರೆ ಆಗುತ್ತಾ? ನನ್ನ ಕನಸು ನನಗೆ ದೇವರು ನನಗೇನೋ ಕೊಟ್ಬಿಡ್ತಾನೆ. ಈಗ ನನಗೆ 1 ಲಕ್ಷ ರೂಪಾಯಿ ಯಾರಾದ್ರೂ ಕಟ್ಬಿಟ್ರೆ, ಇಲ್ಲ 90,000 ರೂಪಾಯಿ ಕೊಟ್ಬಿಟ್ರೆ, ಇಲ್ಲ 80,000. ಎಷ್ಟೋ ಜನ ಹಂಗೆ ಕನಸು, ಈಗ ಕಷ್ಟ ಇದೆ, ಈಗ ಮನೆ ಬಿಲ್ಡಿಂಗ್ ಕಟ್ಬಿಡ್ಬೇಕು, ನನಗೆ ಇಷ್ಟು ದುಡ್ಡು ಬಂದ್ಬಿಟ್ರೆ, 10 ಲಕ್ಷ ಬಂದ್ಬಿಟ್ರೆ, 20 ಲಕ್ಷ ಬಂದ್ಬಿಟ್ರೆ, 50 ಲಕ್ಷ ಬಂದ್ಬಿಟ್ರೆ, 1000 ರೂಪಾಯಿ ಬಂದ್ಬಿಟ್ರೆ, ಈ ಕನಸು ಕಾಣೋದು ಬಿಟ್ಟು ದೇವರೇ ನನಗೆ ನಿನ್ ಕನಸು ತೋರಿಸು ಸ್ವಾಮಿ. ಲಾರ್ಡ್ ಶೋ ಮೀ ಯುವರ್ ವಿಷನ್ಸ್. ಕರ್ತನೇ ನನಗೆ ದರ್ಶನಗಳನ್ನ, ಕನಸುಗಳನ್ನು ಕೊಡು. ದೇವ ದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ನಿಲ್ತಾ ಇದ್ದಾರೆ. ಅದರ ಅರ್ಥ ಏನು? ದೇವರು ದರ್ಶಕರು, ದೇವ ದರ್ಶನ ಪಡಿಬೇಕು, ಮಾತಾಡಬಾರ್ದು. ಕನಸು ದರ್ಶನ ಇದೆ, ಅವನು ಕನಸು ದರ್ಶನದ ಬಗ್ಗೆ ಅವನು ಜಾಸ್ತಿ ಮಾತನಾಡಲ್ಲ, ಅವನು ಕ್ರಿಯೆ ನಡೆಸ್ತಾನೆ, ದೇವರೊಂದಿಗೆ ನಡೀತಾನೆ. ಅದೇ ರೀತಿ ನಿನಗೆ ಕನಸು ದರ್ಶನವಿರಲಿ, ದೇವರ ಕುರಿತಾಗಿ ದೇವರನ್ನು ದರ್ಶಿಸು. ಎರಡನೇದಾಗಿ, ನೆಬೂಕದ್ನೆಚ್ಚರ್ ರಾಜನಿಗೆ ಯಾವಾಗಲೂ ಕನಸುಗಳು ಬೀಳ್ತಾ ಇತ್ತು. ಕೆಟ್ಟ ಕನಸು ಅಲ್ಲ. ಕೆಲವರೆಲ್ಲ ಹೇಳ್ತಾರೆ, ನನ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಕೆಟ್ಟ ಕನಸು ಬಿದ್ದಿತ್ತು, ಏನೋ ಕೆಟ್ಟ ಕನಸು ಬಿದ್ದಿತ್ತು. ರಾತ್ರಿ ಎಲ್ಲ ನೀನು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ರೆ ಕೆಟ್ಟ ಕನಸೇ ಬರುತ್ತೆ. ರಾತ್ರಿ ಎಲ್ಲ ನನ್ನ ಮಗ ಎಲ್ಲೋಗಿದ್ದ, ನನ್ನ ಮಗ ಅಲ್ಲೋಗಿದ್ದ, ನನ್ನ ಮಗ ಇಲ್ಲೋಗಿದ್ದ, ನನ್ನ ಸೊಸೆ ಇಲ್ಲೋಗಿದ್ಲು, ನನ್ನ ಹೆಂಡತಿ ಇಲ್ಲೋಗಿದ್ಲು, ಇದನ್ನೇ ಯೋಚನೆ ಮಾಡ್ಕೊ. ಆ ರಾತ್ರಿಯಲ್ಲಿ ಏನಾಗುತ್ತೆ? ಕೆಟ್ಟ ಕನಸು ಬಂದೇ ಬರುತ್ತೆ. ಕೆಟ್ಟದಾಗಿ ಯೋಚಿಸುವಾಗ ಕೆಟ್ಟ ಕನಸು ಬರುತ್ತೆ, ಒಳ್ಳೆದನ್ನು ಯೋಚಿಸುವಾಗ ಒಳ್ಳೆ ಕನಸು ಬರುತ್ತೆ. ನೀನ್ ಯಾವ್ದನ್ನ ಯೋಚಿಸಿ ಮಲಗ್ತೀಯ? ಯಾವ್ದನ್ನ ಯೋಚಿಸಿ ಮಲಗ್ತೀಯ? ಒಂದ್ಸಾರಿ ಒಂದು ರಾತ್ರಿ ಮಲಗಿರ್ತೀನಿ, ಸುಮಾರು 2:15 ಗಂಟೆ ಟೈಮ್. ನಾನೊಂದು ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀನಿ.
ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಅಕ್ಕಪಕ್ಕ ದೆವ್ವಗಳು ಕುಂದಾಡ್ತಾ ಇರ್ತಾರೆ. ಕಟ್ಕತೆ ಹೇಳ್ತಾ ಇಲ್ಲ, ಕಟ್ಕತೆ ಹೇಳ್ತಾ ಕನ್ಸು ಹೇಳ್ತಾ ಇರೋದು, ನಿಜ ಅಲ್ಲ. ನಾನು ನಿಜವಾಗಿ ನಡ್ಕೊಳ್ಳೋ ಕನ್ಸಲ್ಲಿ ಹೇಳ್ತಾ ಇದ್ದೀನಿ. ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ಬೇಡ, ನಿಜವಾಗ್ಲೂ ನಡ್ಕೊಂಡು ಹೋಗ್ತಾ ಇದ್ದಿದ್ದಲ್ಲ, ಕನಸಿನಲ್ಲಿ ಮಲಗಿದ್ದೀನಿ. ಒಂದು ಸಮಯ ಗೊತ್ತಿಲ್ಲ, ಒಂದು 2:15, ನಾನು ಎದ್ದ ಮೇಲೆ ಟೈಮ್ ನೋಡಿದಾಗ ಒಂದು 2:15, 2:30 ಆಗಿತ್ತು. ಹೋಗ್ತಿರುವಾಗ ಈ ಅಕ್ಕಪಕ್ಕ ಪ್ರೇತಾತ್ಮಗಳು ಕಿರ್ಚ್ತಾ ಗೋಳಾಡ್ತಾ ಕಿರ್ಚ್ತಾ ಇರ್ತವೆ. ಒಂದ್ ಜಾಗಕ್ಕೆ ಬರ್ತೀನಿ, ಒಂದು ಪ್ರೇತಾತ್ಮ ಮಾತ್ರ ನಾನು ಈ ಕಡೆ ಜೋರಾಗಿ ಕಿರ್ಚ್ಕೊಂಡು ಕೆಳಗಡೆ ಬಿದ್ದಿದ್ದೆ. ನಾನು ಜೋರಾಗಿ ಕಿರ್ಚ್ಕೊಂಡು ಬೆಡ್ಡಿಂದ ಕೆಳಗಡೆ ಬಿದ್ದಿದ್ದೆ. ಆಶ್ರಮ ಎದ್ದು ಬಂದು ಎಬ್ಸಿದ್ರು, ಯಾಕೆ ಬಿದ್ದೋದೆ ಅಂತ. ಏನಿಲ್ಲ, ಸುಮ್ಮನೆ ಮಂಚದಿಂದ ಕೆಳಗಡೆ ಬಿದ್ದೆ. ನಿನ್ ಜೀವನದಲ್ಲಿ ದೈವಿಕ ದರ್ಶನವನ್ನ ಕಾಣು, ದೇವ ದರ್ಶನವನ್ನ ಕಾಣು. ನೆಬೂಕದ್ನೆಚ್ಚರನು ಮುಂದೆ ನಡೀತಕ್ಕಂಥ ಸಂಗತಿಗಳ ಕುರಿತಾಗಿ ದೇವರು ತೋರಿಸಿದಾಗ ಆ ಕನಸು ದರ್ಶನಗಳಿಗೆ ತನ್ನನ್ನು ಒಪ್ಪಿಸಿಕೊಟ್ಟ. ನಿನ್ ಕನಸು ದರ್ಶನ ಇದೆ ಅಂದ್ರೆ ಗೋ ಥ್ರೂ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ ಮುಂದೆ ಸಾಗ. ಮೂರನೇದಾಗಿ ಇವನಿಂದ ಕಲಿಯೋದೇನಂದ್ರೆ, ಇವನು ಬರೀ ಬಾಯಿ ಮಾತಿಂದ ದೇವರನ್ನ ಸ್ತುತಿಸ್ತ. ಈ 2ನೇ ಅಧ್ಯಾಯದಲ್ಲಿ ನೀವು ನೋಡಿ, ಎಲ್ಲ ಇಲ್ಲಿ ಗಮನ ಕೊಡಿ, ಎಲ್ಲರೂ ಇಲ್ಲಿ ಗಮನ ಕೊಡಿ. ದಾನಿಯೇಲ 2ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ಅವನು ಕನಸು ಬೀಳುತ್ತೆ. ಅವನು ಕನಸು ಬಿದ್ದಾಗ ದಾನಿಯೇಲನು ಶದ್ರಕ್ ಮೇಷಕ್ ಅಬೇದ್ನೆಗೋ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾದ್ಮೇಲೆ ಆ ಕನಸಿನ ಅರ್ಥವನ್ನ ಹೇಳ್ತಾನೆ. ಆ ಕನಸಿನ ಅರ್ಥವನ್ನ ಹೇಳಿದ್ಮೇಲೆ ಅವಾಗ ಏನ್ ಹೇಳ್ತಾನೆ ದಾನಿಯೇಲ, ದಾನಿಯೇಲನು ಬರೆದ ಪ್ರವಾದನ ಗ್ರಂಥ 2ನೇ ಅಧ್ಯಾಯ 28ನೇ ವಚನದಲ್ಲಿ ರೀತಿ ಬರ್ತಿದೆ. ಇಲ್ಲಿ ನೀವು ನೋಡ್ಕೊಂಡು ಬರೋದಾದ್ರೆ 47ನೇ ವಚನ, ಈ ಫುಲ್ ಅಧ್ಯಾಯವನ್ನು ನೋಡ್ಕೊಂಡ್ ಬಂದಾಗ ಇವನು ಎಲ್ಲಾ ಕನಸಿನ ಅರ್ಥವನ್ನೆಲ್ಲ ಹೇಳಿದ ಮೇಲೆ 47ನೇ ವಚನದಲ್ಲಿ ಬರ್ತದೆ, ನಿಮ್ಮ ದೇವರು ದೇವಾದಿ ದೇವರು, ರಾಜರ ಒಡೆಯನು, ರಾಷ್ಟ್ರಗಳನ್ನ ವ್ಯಕ್ತಗೊಳಿಸುವವನು ಆಗಿದ್ದಾನೆಂದು ನಿಶ್ಚಯ ಎಂದು ಹೇಳಿದನು. 47ನೇ ಅಧ್ಯಾಯ 2ನೇ ಅಧ್ಯಾಯ ದಾನಿಯೇಲ 2:47ನೇ ವಚನದಲ್ಲಿ ಏನ್ ಹೇಳ್ಬಿಟ್ಟ, ಏ ದಾನಿಯೇಲ, ನೀನ್ ಕನಸಿನ ಅರ್ಥ ಹೇಳ್ಬಿಟ್ಟೆ, ನಿನ್ ದೇವರು ದೇವಾದಿ ದೇವನು, ರಾಜಾದ ರಾಜನು ಅಂದ್ಬಿಟ್ಟ. 3ನೇ ಅಧ್ಯಾಯ 1ನೇ ವಚನ ಬರೋಷ್ಟೊತ್ತಿಗೆ ಒಂದ್ ದೊಡ್ಡ ಪ್ರತಿಮೆ ನಿಲ್ಲಿಸ್ಬಿಟ್ಟು ಎಲ್ಲರೂ ಅಡ್ಡ ಬೀಳ್ರಿ ಅಂತ. ಇವತ್ತು ಎಷ್ಟೋ ಕ್ರೈಸ್ತರು ಹಂಗೇನೆ, ಅದ್ಭುತಗಳು ನಡೆದಾಗ, ಮಾತ್ಕಾರಗಳು ನಡೆದಾಗ, ಅತಿಶಯಗಳು ನಡೆದಾಗ ಡಬರಾಟ, ಏನ್ ಖುಷಿಯೋ ಖುಷಿ. ಅದಾದ್ಮೇಲೆ ಎಷ್ಟ ಕ್ರೈಸ್ತರ ಪದ್ಧತಿಗಳೇನೆ, ಏನೋ ಅತಿಶಯಗಳು ನಡೆದಾಗ, ಅದ್ಭುತಗಳು ನಡೆದ್ಬಿಟ್ಟಾಗ, ಮಾತ್ಕಾರಗಳು ನಡೆದ್ಬಿಟ್ಟು ಏನ್ ಖುಷಿಯೋ ಖುಷಿ. ನೆಬೂಕದ್ನೆಚ್ಚರ ರಾಜಂತ ಏನು ಆರ್ಭಟದ ಆಕಾಶದಲ್ಲಿ ಹಾರಾಡ್ತಾ ಇರ್ತಾರೆ. ಪ್ಯಾರಾಶೂಟ್ ಕಳಿಸಿದ್ರು ಪಾಪ ಕೆಳಗಡೆ ಬರಲ್ಲ ಅವ್ರು, ಫ್ಲೈಟ್ ಕಳಿಸಿದ್ರು ಕೆಳಗಡೆ ಬರಲ್ಲ ಅವ್ರು, ಅಷ್ಟು ಮೇಲೆ ಹಾರಾಡ್ತಾ ಇರ್ತಾರೆ. ನೆಬೂಕದ್ನೆಚ್ಚರ ರಾಜ ಹಂಗೆ ಮಾಡ್ದ, ಕನಸು ಅರ್ಥ ಸಿಕ್ಬಿಡ್ತು. ಫರಿಸಾಯರು ಅಲ್ಲಿದ್ದಂತ ಎಲ್ಲಾ ಶಾಸ್ತ್ರಿಗಳು ಯಾರ ಕೈನಲ್ಲೂ ಹೇಳಕ್ಕಾಗಿಲ್ಲ. ದಾನಿಯೇಲ ಹೇಳ್ಬಿಟ್ಟ. ಅವಾಗ ಹೇಳ್ತಾನೆ, ನೀನ್ ದೇವ್ರು ದೊಡ್ಡವನಪ್ಪ, ನಿನ್ ದೇವ್ರು ತುಂಬಾ ಉನ್ನತವಾದವನಪ್ಪ, ನಿನ್ ದೇವ್ರು ಹಾಗೆ, ನಿನ್ ದೇವ್ರು ಹೀಗೆ ಅಂತ ಹೇಳ್ಬಿಟ್ಟ. ಅದೆಲ್ಲ ಆದ್ಮೇಲೆ 3ನೇ ಅಧ್ಯಾಯಕ್ಕೆ ಬಂದಾಗ 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ, ನಾನು ದೊಡ್ಡ ಪ್ರತಿಮೆ ನಿಲ್ಸಿದ್ದೀನಿ, ಎಲ್ಲರೂ ಅಡ್ಡ ಬೀಳ್ರಿ ಅಂತ. ರೈತರ ಹಂಗೆ ಖುಷಿ ಇದ್ದಾಗ, ಅದ್ಭುತಗಳು ನಡೆದಾಗ ಮಾತುಕ ಆಕಾಶದಲ್ಲಿ ಹಾರಾಡ್ತಾ ಇರ್ತಾರೆ. ಅದಾದ್ಮೇಲೆ ಅಂದ್ರೆ ಅದರ ಅರ್ಥ ಏನು, ಬಾಯಿ ಮಾತಿನಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದಾರೆ, ಕೇವಲ ತುಟಿಗಳಲ್ಲಿ. ಯೆಶಾಯನ ಬರೆದ ಪ್ರವಾದನ ಗ್ರಂಥದ ರೀತಿ ಬಂದಿದೆ, ನನ್ನ ಜನರು ತಮ್ಮ ಬಾಯಿ ಮೂಲಕವಾಗಿ, ತಮ್ಮ ತುಟಿಗಳ ಮೂಲಕವಾಗಿ ನನ್ನ ಸನ್ಮಾನಿಸ್ತಾ ಇದ್ರೆ ಅವ್ರ ಹೃದಯವೋ ನನ್ನಿಂದ ದೂರ ಹೋಗ್ಬಿಟ್ಟಿದೆ. ನೀನು ಸನ್ಮಾನಿಸ್ತಾ ಇರೋದು, ದೇವರನ್ನ ಸನ್ಮಾನಿಸ್ತಾ ಇರೋದು ಹೃದಯದಿಂದಲ್ಲ, ಇಲ್ಲ ಬಾಯಿ. ಯಾವುದರಿಂದ ದೇವರನ್ನ ಸನ್ಮಾನಿಸ್ತಾ ಇದ್ದೀವಿ? ಎಷ್ಟೋ ಜನರು ದೇವರನ್ನ ಹೃದಯದಿಂದ ಸನ್ಮಾನಿಸಿದ್ರೆ ದೇವರಿಗೆ ಮಾನ ಕೊಡ್ತೇವೆ, ಗೌರವ ಕೊಡ್ತೇವೆ, ದೇವರಿಗೆ ಬೆಲೆ ಕೊಡ್ತೇವೆ. ಇಲ್ಲದೆ ಹೋದ್ರೆ ಬಾಯಿ ಮಾತಿನಲ್ಲಿ ಆರಾಧಿಸುವಂತವ್ರು, ಬಾಯಿ ಮಾತಿನಲ್ಲಿ ಮಾತ್ರ ದೇವರನ್ನ ಸ್ತುತಿಸುವಂತವ್ರು, ಬರೀ ಬಾಯಿ ಮಾತಿನಲ್ಲಿ. ದೇವರಿಗೆ ಬಾಯಿಂದ ಸ್ತುತಿಸುವಂತವ್ರು ಬೇಕಾಗಿಲ್ಲ, ದೇವರಿಗೆ ಬೇಕಾಗಿದ್ದ ಹೃದಯದಿಂದ ಸ್ತುತಿಸುವಂತವ್ರು.
ಮೇಲ್ ಮಾತನಾಡುವಂಥವ್ರು ದೇವರಿಗೆ ಬೇಕಾಗಿಲ್ಲ, ಹೃದಯದಿಂದ ಮಾತನಾಡುವಂಥವ್ರು. ಪ್ರಿಯ ದೇವಜನರೇ, ಪ್ರಿಯ ದೇವಜನರೇ, ನೆಬೂಕದ್ನೆಚ್ಚರ ಕೇವಲ ಬಾಯಿ ಮಾತಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದ. ನೀನು ಬಾಯಿ ಮಾತಲ್ಲಿ ಮಾತ್ರ ದೇವರನ್ನ ಆರಾಧಿಸದೆ ಹೃದಯಪೂರ್ವಕವಾಗಿ ದೇವರನ್ನ ಆರಾಧಿಸು, ಹೃದಯದಿಂದ ದೇವರನ್ನ ಸ್ತುತಿಸು, ಹೃದಯದಿಂದ ದೇವರನ್ನ ಕೊಂಡಾಡು, ಹೃದಯದಿಂದ ದೇವರ ಹತ್ರ ಜೀವಿಸು. ನಾಲ್ಕನೇದಾಗಿ, ನೆಬೂಕದ್ನೆಚ್ಚರನು ಹೆಚ್ಚಿಸಲ್ಪಟ್ಟು ಅಹಂಕಾರ ಪಟ್ಟು ತಗ್ಗಿಸಲ್ಪಟ್ಟನಂತೆ. ಅಹಂಕಾರ ಪಟ್ಟು ತಗ್ಗಿಸಿಕೊಂಡ. ಇವನು ಬಹಳ ಅಹಂಕಾರ ಪಡ್ತಾನೆ. ಒಂದ್ಸಾರಿ 4ನೇ ಅಧ್ಯಾಯಕ್ಕೆ ಬರ್ತಾನೆ. 4ನೇ ಅಧ್ಯಾಯಕ್ಕೆ ಬಂದಾಗ 30ನೇ ವಚನದಲ್ಲಿ ಈ ರೀತಿ ಬರೀತಾನೆ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಅಯ್ಯೋ ಮಹಾಪಟ್ಟಣವಾದ ಬಾಬೆಲ್ ಅಂತ ಕೊಚ್ಕೊಂಡಂತೆ. ನಾವು ಹಂಗೆಲ್ಲ ಎಷ್ಟೋ ಸರಿ ಕೊಚ್ಕೊಂಡಂತೆ ದೇವರು ತಗ್ಗಿಸ್ಬಿಟ್ಟ. ನಾನು ಯಾರೋ ಒಬ್ರಿಗೆ ಹೇಳ್ತಾ ಇದ್ದೆ, ನನಗೆ ಯಾರೋ ಒಬ್ಬ ವ್ಯಕ್ತಿ ಕೆಟ್ಟ ಮಾತೆಲ್ಲ ಬೈದ್ಬಿಟ್ಟ. ಯಾರೋ ಒಬ್ಬ ರಾಜಕೀಯ ಮನುಷ್ಯ ರಾಜಕೀಯದಲ್ಲಿ ಒಂದು ಫೋನ್ ಮಾಡ್ದ, ಪಾಸ್ಟರ್ ನೀವೇನ್ ಬೇಜಾರು ಮಾಡ್ಕೊಂಡಿರಿ ಅಂತ. ನಾನೇ ಹೇಳ್ತೇನೆ, ಅಹಂಕಾರ ಪಟ್ರೆ ಕೆಳಗಡೆ ತರೋದಕ್ಕೆ ನನ್ನ ದೇವರಿದ್ದಾರೆ, ನಾನು ತಗ್ಗಿಸ್ಕೊಂಡ್ರೆ ನನ್ನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸೋದಕ್ಕೆ ನನ್ನ ದೇವರಿದ್ದಾರೆ. ಇವರಿಬ್ರು ಮಧ್ಯದಲ್ಲಿ ನೀನ್ ಯಾರು? ಅಹಂಕಾರ ಪಟ್ರೆ, ಅಹಂಭಾವ ಪಟ್ರೆ ಅವ್ರನ್ನ ಕರ್ಕೊಂಡು ಬಂದು ಧೂಳಿಗಾಕೋದಕ್ಕೆ ನನ್ನ ದೇವರಿದ್ದಾರೆ. ನಾನು ತಗ್ಗಿಸ್ಕೊಂಡು ಕ್ಷಮಾಪಣೆ ಕೇಳಿ ದೇವರೇ ನನಗೆ ನೀನ್ ಬೇಕು ಅಂತ ತಗ್ಗಿಸ್ಕೊಂಡಾಗ ನನ್ನನ್ನು ಕರ್ಕೊಂಡೋಗಿ ಸಿಂಹಾಸನ ಮೇಲೆ ಕೂರಿಸೋದಕ್ಕೆ ನನ್ನ ದೇವರಿದ್ದಾರೆ. ಮಧ್ಯದಲ್ಲಿ ನೀನ್ ಯಾರು? ಹೆಚ್ಚಿಸ್ಕೊಳ್ಬೇಡ ಜೀವನದಲ್ಲಿ. ಯಾವುದೇ ಪ್ರತಿಕೆ ಇರಲಿ, ಯಾವುದೇ ಕಾರ್ಯ ಇರಲಿ. ನೆಬೂಕದ್ನೆಚ್ಚರ ಏನು ಮಾಡಿದಂತೆ? ಹೆಚ್ಚಿಸಲ್ಪಟ್ಟಂತೆ. ಅದಕ್ಕೆ ಅವನ್ನ ದೇವರು ಏನ್ ಮಾಡಿದ್ರು? ಹುಲ್ಲುಮೇಯ ಸ್ಥಿತಿಗೆ ತೆಗೆದುಕೊಂಡ್ಬಂದ್ರು. ಯಾವ ಸ್ಥಿತಿಗೆ ತಗೊಂಡ್ಬಂದ್ರು? ಹುಲ್ಲುಮೇಯ ಸ್ಥಿತಿಗೆ ತಗೊಂಡ್ಬಂದ್ರು. ನಿನಗೆ ಮನೆ ಇದೆಯಾ? ಅಹಂಕಾರ ಪಡಬೇಡ. ಎಷ್ಟೋ ಸಾರಿ ನಮ್ಗೆ ಬಹಳ ಅಹಂಕಾರ ಆಗ್ಬಿಡುತ್ತಲ್ಲ. ನಿನ್ನೊಳಗೆ ತುಂಬಾ ಚೆನ್ನಾಗಿದೆ ಅಂದ ತಕ್ಷಣ ನಮ್ಮ ಎದೆ ಉಬ್ಬಿ ಬರುತ್ತೆ, ಅಹಂಕಾರ ಉಬ್ಬಿ ಬರುತ್ತೆ. ನಿನ್ ಮನೆ ಚೆನ್ನಾಗಿದೆ ಅಂದ ತಕ್ಷಣ ತಲೆ ಎಲ್ಲೋ ನಿಲ್ಲಲ್ಲ. ನಿನ್ ಮಗಳು ಚೆನ್ನಾಗಿದ್ದಾಳೆ ಅಂದ ತಕ್ಷಣ ನಾವೆಷ್ಟು ಉಬ್ಬಿ ಹೋಗ್ಬಿಡ್ತೀವಿ. ನಿನ್ ಮಗ ಚೆನ್ನಾಗಿದ್ದಾನೆ ಅಂದ ತಕ್ಷಣ ಜೀವಿತ ಚೆನ್ನಾಗಿ ಓದ್ತಿ ಅಂದಿದ ತಕ್ಷಣ ನಾವೆಲ್ಲ ಉಬ್ಬಿ ಹೋಗ್ಬಿಡ್ತೀವಿ. ಏನಾಗ್ಬಿತ್ತ? ನನ್ನ ಮಗ ಏನೋ ಒಂದು ಇಂಗ್ಲಿಷ್ ಪದ ಮಾತಾಡ್ಬಿಟ್ಟ ಅಂದ ತಕ್ಷಣ ಪ್ರಕೃತಿ ಏನಂತೀವಿ? ಎದೆಯುಬ್ಬಿ ಹೋಗ್ಬಿಡುತ್ತೆ. ನೆಬೂಕದ್ನೆಚ್ಚರ ರಾಜನು ಅಹಂಕಾರ ಪಟ್ಟನಂತೆ ದೇವರು ಅವನನ್ನ ಕೆಳಗಡೆ ತೆಗೆದುಕೊಂಡು. ನೀನ್ ಯಾವ್ದಾದ್ರು ಇವತ್ತು ಹೆಚ್ಚಳ ಪಡ್ತಾ ಇದೆಯಾ? ನಿನ್ನ ಹತ್ರ ಹಣ ಇದೆ ಅಂತ ಹೆಚ್ಚಳ ಪಡ್ತಾ ಇದೆಯಾ? ಜೋಬ್ ತುಂಬಾ ಸ್ವಲ್ಪ ಪಾಕೆಟ್ ಸೇರಿಸ್ತಾ ಹಣ ಜಾಸ್ತಿ ಆದಾಗ ಅಹಂಕಾರ. ನನ್ನ ಜೀವನದಲ್ಲಿ ಕಲ್ತಂತ ಒಂದು ಪಾಠವನ್ನು ಹೇಳ್ತೀನಿ ಕೇಳಿ. ಎಷ್ಟು ನಾವು ಅಹಂಕಾರ ಪಡ್ತೀವೋ ಅಷ್ಟು ಕೆಳಗಡೆ ಹೋಗ್ತೀವಿ, ಎಷ್ಟು ತಗ್ಗಿಸ್ಕೊಳ್ತೀವೋ ಅಷ್ಟು ಮೇಲೆ ಹೋಗ್ತೀವಿ. ಕುಟುಂಬದಲ್ಲಿ ತಗ್ಗಿಸ್ಕೊಳ್ತಾ ಇದೆಯಾ? ಮನೆಯಲ್ಲಿ ತಗ್ಗಿಸ್ಕೊಳ್ತಾ ಇದೆಯಾ? ಗಂಡನ ಹತ್ರ ತಗ್ಗಿಸ್ಕೊಳ್ತಾ ಇದೆಯಾ? ಸ್ವಲ್ಪ ಥರ್ಮಾಮೀಟರ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೀನ್ ಕೆಲಸ ಮಾಡೋ ಜಾಗದಲ್ಲಿ ತೆಗಿಸ್ಕೊಳ್ತಾ ಇದೆಯಾ? ನೀನ್ ಟೀಚರ್ಸ್ ಪಾಠ ಹೇಳ್ದಾಗ ತೆಗಿಸ್ಕೊಳ್ತಾ ಇದೆಯಾ? ನಿನ್ ಗಂಡ ಏನೋ ಬುದ್ಧಿವಾದ ಹೇಳ್ದಾಗ ತೆಗಿಸ್ಕೊಳ್ತಾ ಇದೆಯಾ? ನಿನ್ನ ಅಪ್ಪ ಅಮ್ಮ ಏನೋ ಬುದ್ಧಿವಾದ ಹೇಳಿದಾಗ ತೆಗಿಸ್ಕೊಳ್ತಾ ಇದೆಯಾ? ನೀನ್ ಗಂಡ ನೋಡಮ್ಮ ಹಿಂಗಲ್ಲ ಹಿಂಗಿರು ಅಂತ ಹೇಳಿದ್ರೆ ತೆಗಿಸ್ಕೊಳ್ತಾ ಇದೆಯಾ? ಇಲ್ಲ, ನಾನೇ ಆತ್ಮಗಳು, ನನಗೆಲ್ಲ ಗೊತ್ತು. ಆರ್ ಯು ಥಿಂಕಿಂಗ್ ದಟ್ ಐ ಆಮ್ ಓಕೆ? ಪ್ರೈಡ್, ಅಹಂಕಾರ ಪಡಬೇಡ. ಯಾವುದ್ರಲ್ಲೂ ಅಹಂಕಾರ ಪಡಬೇಡ. ಕೆಳಗಡೆ ತೆಗೆದುಕೊಂಡು ಬರ್ತಾರೆ ದೇವರು. ನೆಬೂಕದ್ನೆಚ್ಚರ ರಾಜನಿಗಿಂತ ದೊಡ್ಡವರು ಯಾರೂ ಇಲ್ಲ. ಒಂದು ದೊಡ್ಡ ಸಂಸ್ಥಾನದ ಸಾಮ್ರಾಜ್ಯದ ಸಾಮ್ರಾಟ ಅವನು. ಬೇಕಾದ ಸೈನಿಕರು ಇದ್ರು, ಬೇಕಾದ ಐಶ್ವರ್ಯ ಇತ್ತು, ಎಲ್ಲ ದೇಶಗಳನ್ನ ಸ್ವಾಧೀನ ಮಾಡ್ಕೊಳ್ತಾ ಇದ್ದ, ಕಂಡವ್ರನ್ನೆಲ್ಲ ಕೊಲೆ ಮಾಡಿಸ್ತಾ ಇದ್ದ. ಹಿಂಗಿರುವಾಗ ಅವನನ್ನೇ ದೇವರು ಬಿಡದೆ ಹುಲ್ಮೇಗ ಸ್ಥಿತಿಗೆ ತಂದ್ರಂತೆ. ಅವನು ಏನ್ ಸ್ಥಿತಿಗೆ ತಂದ್ರಂತೆ? ರಾಜನಾಗಿದ್ದಂಥವನು, ರಾಜಮೃಷ್ಟಾನ್ನವನ್ನು ತಿಂತಾ ಇದ್ದಂಥವನು, ರಾಜಭೋಜನ ತಿಂತಾ ಇದ್ದಂಥವನು, ಅಧಿಕಾರದಲ್ಲಿದ್ದಂಥವನು ಹುಲ್ಮೇಯ ಸ್ಥಿತಿಗೆ ತಂದಿದ್ದಾನಂತಂದ್ರೆ ಲೆಕ್ಕ ಹಾಕೊಳ್ಳಿ. ಹುಲ್ಮೇಯ ಸ್ಥಿತಿಗೆ ನನ್ನ ದೇವರು ತಂದಿದ್ದಾನಂತಂದ್ರೆ ಇನ್ನೆಷ್ಟು ಸಾಮರ್ಥ್ಯ ಇರಬೇಕು ನನ್ನ ದೇವರು.
ಹುಲ್ ಮೇಯ್ದಂತೆ, ಲಿಟ್ರಲ್ ಆಗಿ ಹುಲ್ ಮೇಯ್ದಂತೆ. ಏನೋ ಕತೆ ಅಲ್ಲ ಇದು, ಕತೆ ಹೇಳ್ತಲ್ಲ ಇದು. ಎಲ್ಲರಿಗಿಂತಲೂ ಅತ್ಯದ್ಭುತವಾದವನು, ಅದ್ಭುತವಾದವನು. ಅವನನ್ನ ಎಲ್ಲಕ್ಕೆ ತಂದ್ರಂತೆ ದೇವರು? ಹಸುತರ ಹುಲ್ ಮೇಯ್ದಂತೆ. ಅಕ್ಕಯ್ಯಮ್ಮ, ಈಗ ನಾನು ಉದಾಹರಣೆಗೆ ನಿನಗೆ ಊಟ ಕೊಡೋದ್ ಬಿಟ್ಟು ಅಲ್ಲೋಗಿ ಹುಲ್ ಮೇಯ್ಕೊಂಬ ಅಂತಂದ್ರೆ ಹೆಂಗಿರುತ್ತೆ? ನೀನು ಏನ್ ಹೇಳ್ತಿ ಹೇಳು? ಪಾಸ್ಟ್ರೇ, ನಿನ್ಗೇನಾದ್ರು ಬ್ರೈನ್ ಅಲ್ಲಿ ಏನಾದ್ರು ತಲೆ ಕೆಟ್ಟಿದೀಯಾ? ಹುಚ್ಚನ ನೀನು? ನಾನು ಊಟ ತಿನ್ಬೇಕು, ನನ್ನ ಕರ್ಕೊಂಡು ಹೋಗಿ ಹುಲ್ ಮೇಯ್ದು ಬಿಡ್ತಾ ಇದೀಯಾ ಅಂತ. ಒಬ್ಬ ರಾಜ, ಇಷ್ಟು ದೊಡ್ಡವನು, ಅವನು ಅಹಂಕಾರ ಪಟ್ಟಿದ್ರಿಂದ ಹುಲ್ ಮೇಯ್ತಾ ಇದ್ದನು. ಎಷ್ಟು ವರ್ಷ? 7 ವರ್ಷ. ಎಷ್ಟು ವರ್ಷ ಹುಲ್ ಮೇಯ್ದವನು? ಬಾ, ಸಿಂಪಲ್ ಆಗಿ ಬೈಬಲ್ ಓದ್ಕೊಂಡು ಹೋಗ್ತೀವಿ. 7 ವರ್ಷ ಹುಲ್ ಮೇಯ್ದಂದ್ರೆ ಏನ್ ಸುಮ್ಮನೆ? ಒಬ್ಬ ಮನುಷ್ಯರ ಅದೇ ಆಡಳಿತದಿಂದ, ಮನುಷ್ಯರ ಸ್ಥಾನಮಾನಗಳಿಂದ ದಬ್ಬಲ್ಪಟ್ಟು 7 ವರ್ಷ, 7 years he ate grass. ಹುಲ್ ತಿಂದಂತೆ. ಎಷ್ಟು ವರ್ಷಮ್ಮ? 7 ವರ್ಷ. ಏನಕ್ಕೆ? ಅಹಂಕಾರ ಪಟ್ಟಿದ್ದಕ್ಕೆ, ಅಹಂಭಾವ ಪಟ್ಟಿದ್ದಕ್ಕೆ, ನಾನೇ ನಾನೇ ಅಂತ ಮೆರೆದಿದ್ದಕ್ಕೆ ತಗೊಂಬಂದ್ರು ದೇವರು 7 ವರ್ಷ ಹುಲ್ ಮೇಯ್ದು. ಈ ಪ್ರಪಂಚದಲ್ಲಿ ಯಾವನೇ ಆಗಲಿ, ಯಾವ ವ್ಯಕ್ತಿ ಆಗಿರ್ಲಿ, ಅಧಿಕಾರ ಇರ್ಲಿ, ಹಣ ಇರ್ಲಿ, ಇನ್ನೊಂದಿರ್ಲಿ, ಮತ್ತೊಂದಿರ್ಲಿ, ಅಹಂಕಾರ ಪಟ್ರೆ ನನ್ನ ದೇವರು ಪರಲೋಕದಲ್ಲಿದ್ದಾನೆ, ಹುಲ್ ಮೇಯ ಸ್ಥಿತಿಗೆ ತರ್ತಾನೆ. ಎಷ್ಟು ವರ್ಷ? ಎಷ್ಟು ವರ್ಷ ಹುಲ್ ಮೇಯ್ದ ನಮ್ಮ ನೆಬೂಕದ್ನೆಚ್ಚರ ರಾಜ? 7 ವರ್ಷ. ಏನಕ್ಕೆ? ಅಹಂಕಾರ ಪಟ್ಟದಕ್ಕೆ. ಇಸ್ ಪ್ರೈಡ್. ಯಾವಾಗ ಅಹಂಕಾರ ಬರುತ್ತೆ ಮನುಷ್ಯಗೆ? ಸಾಮಾನ್ಯ ಯಾವಾಗ ಅಹಂಕಾರ ಬರುತ್ತೆ ಹೇಳಿ? ಈಗ ಉದಾಹರಣೆಗೆ ನಾನು ಮೇರಿ ನೋಡಿದಾಗ, ನಾನು ಮೇರಿಗಿಂತ ಚೆನ್ನಾಗಿದ್ದೀನಿ ಅಥವಾ ಮೇರಿ ಅಪ್ಪನಿಗಿಂತ ನಾನು ಚೆನ್ನಾಗಿದ್ದೀನಿ ಅನ್ನುವಾಗ ಅಹಂಕಾರ ಬರುತ್ತೆ. ನಾನು ನನ್ನ ಅಕ್ಕಪಕ್ಕದ ಮನೆಯವ್ರಿಗಿಂತ ನಾನು ಚೆನ್ನಾಗಿದ್ದೀನಿ ಅಂದ. ಮತ್ತೆ ನಾವೇನಾದ್ರೂ ಕೊಂಡುಕೊಂಡಾಗ ಮಾತ್ರವಲ್ಲದೆ ನನಗೇನಾದ್ರೂ ಹೊಸ ಬಳೆಗಳು ತೆಗೆದುಕೊಂಡಾಗ, ಬಂಗಾರ ತೆಗೆದುಕೊಂಡಾಗ, ಏನಾದ್ರೂ ನಮ್ಮ ಹತ್ರ ಜಾಸ್ತಿ ಆದಾಗ ಅಹಂಕಾರ ಜಾಸ್ತಿ ಆಗುತ್ತೆ. ಗಮನ ಇಟ್ಕೊಳ್ಳಿ. ನಮ್ಮ ಹತ್ರ ಏನಾದ್ರೂ ಅವಶ್ಯಕತೆಗಳು ಜಾಸ್ತಿ ಆದಾಗ, ಬಟ್ಟೆಗಳು ಜಾಸ್ತಿ ಆಗಿದಾಗ, ನಾವು ಹಾಕೋ ಬಟ್ಟೆಗಳು ಬೇರೆಯವ್ರಿಗಿಂತ ಚೆನ್ನಾಗಿದ್ದಾಗ, ನಾವು ಹಾಕುವಂತ ಒಡವೆಗಳು ಬೇರೆಯವ್ರ ಇಲ್ಲದೆ ಇರುವ ಕಾರ್ಯಗಳ ಮಾತ್ರ ಇದ್ದಾಗ, ಬೇರು ತುಂಬಾ ಒಡವೆಗಳಿದ್ದಾಗ, ಬಂಗಾರ ಇದೆ. ಬೇಕಂದ್ರೆ ನೀವು ಎಕ್ಸಾಂಪಲ್ ಬೇಕಂದ್ರೆ ಮಾಡ್ತೀವಿ ನೋಡಿ, ಬೇಕಂದ್ರೆ ನೀವು ಮಾಡಿ ನೋಡಿ. ಬೇರೆ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ಬಂಗಾರದ ಮೇಲೆ ಮನಸ್ಸು ಬರುತ್ತೆ. ಬಂಗಾರ ಜಾಸ್ತಿ ಆದಾಗ, ಹಣ ಜಾಸ್ತಿ ಆದಾಗ, ದುಡ್ಡು ಜಾಸ್ತಿ ಆದಾಗ, ಇವೆಲ್ಲ ಜಾಸ್ತಿ ಆದಾಗ ಅಹಂಕಾರ ತಾನಾಗಿಯೇ ಜಾಸ್ತಿ ಆಗುತ್ತೆ. ಅಹಂಕಾರ. ನೆಬೂಕದ್ನೆಚ್ಚರ ರಾಜನಿಗೆ ಎಲ್ಲ ಚೆನ್ನಾಗಾದಾಗ ಅಹಂಕಾರ ಪಟ್ಟಂತೆ, ಗೋ ನನ್ನ ಮಹಾಸಾಮ್ರಾಜ್ಯ, ನಾನು ಕಟ್ಟಿಕೊಂಡಂತ ಮಹಾಸಾಮ್ರಾಜ್ಯ ಅಂದ. ದೇವರು ಹೇಳ್ದಲೇ ಬುದ್ಧಿಹೀನ, ಹಲೋ ಮಿಸ್ಟರ್ ಬುದ್ಧಿಹೀನ ನೆಬೂಕದ್ನೆಚ್ಚರ ರಾಜ, ನೀನು ಹುಲ್ ಮೇಯ್ತೀಯ. ಎಷ್ಟು ವರ್ಷ ಹುಲ್ ಮೇಯ್ತೀಯ ಅಂದ್ರು? 7 ವರ್ಷ. 7 ವರ್ಷ ಹುಲ್ ಮೇಯ್ದ. ಹೆಂಗಿರ್ಬೇಕು? ಚೆನ್ನಾಗಿ ಊಟ ತಿಂತಾ ಇದ್ದವನು, ಚೆನ್ನಾಗಿ ಕಬಾಬ್ ತಿಂತಾ ಇದ್ದವನು, ಚೆನ್ನಾಗಿ ಬಿರಿಯಾನಿ ತಿಂತಾ ಇದ್ದವನು, ಚೆನ್ನಾಗಿ ಮಾಂಸ ತಿಂತಾ ಇದ್ದವನು, ಚೆನ್ನಾಗಿ ಸ್ವೀಟ್ ತಿಂತಾ ಇದ್ದವನು, ಏನು ಆರ್ಡರ್ ಮಾಡಿದ್ರೆ ಡೈನಿಂಗ್ ಟೇಬಲ್ ತುಂಬಾ ಹಣ್ಣು ಹಂಪಲು ಎಲ್ಲ ತಿಂತಾ ಇದ್ದವನು. ಬರೀ 7 ವರ್ಷ ಹುಲ್ ತಿನ್ಬೇಕಂದ್ರೆ ಏನ್ ಸುಮ್ಮನೆ? ನೋಡ್ತಾ ದೇವ್ರ ಮುಂದೆ ಯಾರಾದ್ರೂ ಆಟ ಆಡಕ್ಕಾಗುತ್ತಾ? ಆದ್ರಿಂದ ಬೈಬಲ್ ನಲ್ಲಿ ಮತ್ತಾಯ ಸುವಾರ್ತೆಯಲ್ಲಿ ಬಂದಿದೆ, ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು, ಹೆಚ್ಚಿಸಲ್ಪಡುವವನು. That's what Jesus told in the Gospels. ಅಹಂಕಾರ ಪಡಬೇಡ. ನೆಬೂಕದ್ನೆಚ್ಚರ ರಾಜನನ್ನೇ ದೇವರು ಬಿಡ್ಲಿಲ್ಲ. ಅದಕ್ಕೆ ನಾನು ಸಾಮಾನ್ಯ ದೀನತೆ ಇರುವಂತ ಸೇವಕರುಗಳ ಜೊತೆ, ಗುಡಿಸಲುಗಳಲ್ಲಿ ಅವ್ರ ಜೊತೆ ಯಾಕೆ ಹೋಗ್ತೀನಿ ಅಂತಂದ್ರೆ, ನನಗಿಂತ ಮೇಲಿರುವಂತವ್ರ ಜೊತೆ ಯಾಕೆ ಹೋಗ್ತಾ ಇಲ್ಲ ಅಂತಂದ್ರೆ, ನಾನು ಎಲ್ಲಿ ಅಹಂಕಾರದಿಂದ ಬಿದ್ದು ಹೋಗ್ಬಿಡ್ತೇನೆ. ನಾನು ಎಲ್ಲಿ ಅಹಂಕಾರದಿಂದ ನನಗೆ ಈ ಕೊಡಲ್ಪಟ್ಟಿರುವಂತ ಸೇವೆನಲ್ಲಿ ನಾನು ಯಾವಾಗ ಅಹಂಕಾರ ಪಟ್ಟು ನಾನು ಬಿದ್ದು ಹೋಗ್ಬಿಡ್ತೇನೋ, ಆ ಸೇವೆಯ ಫಲದಾಯಕವಾದ ಜೀವಿತವನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅನೇಕ ಬಡವರ ಜೊತೆ, ಕಣ್ಣೀರಿನಲ್ಲಿರುವಂತವ್ರ ಜೊತೆ ನನ್ನನ್ನ ಸರಿದೂಗಿಸಿಕೊಡ್ತಾರೆ. ಅಹಂಕಾರ ಪಡಬೇಡ. ನೆಬೂಕದ್ನೆಚ್ಚರ ರಾಜ ಕೆಳಗಡೆ ಬಿದ್ದು ಹೋದ. ನೀನು ಕೂಡ ತಾಳ್ಮೆಯಿಂದ ಜೀವಿಸು, ತಗ್ಗಿಸಿಕೊಂಡವನಾಗಿ ಜೀವಿಸು.
ಆಶೀರ್ವದಿಸಲ್ಪಡಬೇಕು. ಇದೆಲ್ಲದಕ್ಕೂ ತಕ್ಕ ಉತ್ತರ, ಇದೆಲ್ಲದನ್ನು ತಪ್ಪಿಸಿಕೊಳ್ಬೇಕಾ? ಕ್ರಿಸ್ತ ಯೇಸುವನ್ನ ಧರಿಸಿಕೊ. ಫಿಲಿಪಿ 8ನೇ ಅಧ್ಯಾಯದಲ್ಲಿ 5ನೇ ವಚನದಿಂದ 8ನೇ ವಚನದಲ್ಲಿ ಈ ರೀತಿ ಬರೀತಾರೆ, ಕರ್ತನನ್ನ ಕ್ರಿಸ್ತ ಯೇಸುವನ್ನ ಧರಿಸಿಕೊಳ್ಳ್ರಿ. Garment yourself with Jesus Christ. ಯೇಸು ಕ್ರಿಸ್ತನೆಂಬ ಆ ವಸ್ತ್ರದಿಂದ ಆ ವಸ್ತ್ರವನ್ನಾಗಿ ಧರಿಸಿಕೊಳ್ಳ್ರಿ. ಗಲಾತ್ಯದಲ್ಲಿ ಕೂಡ ಪೌಲನು ಬರ್ತಾನೆ, ಕ್ರಿಸ್ತ ಯೇಸುವನ್ನ ಧರಿಸಿಕೊಂಡವರಾಗಿ, ಕ್ರಿಸ್ತ ಯೇಸುವನ್ನ ಧರಿಸಿಕೊಂಡು ಜೀವಿಸಿರಿ, ಆಗ ನೀವಿಲ್ಲೆಲ್ಲದರಿಂದ ಬಿಡುಗಡೆ ಹೊಂದುವಿರಿ. ಪ್ರಿಯ ದೇವರ ಮಕ್ಕಳೇ, ಪ್ರಿಯ ದೇವ ಜನರೇ, ಕರ್ತನು ನಿಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ನೆಬೂಕದ್ನೆಚ್ಚರನು ಬಾಯಿ ಮಾತಿನಿಂದಿದ್ದ, ಅಹಂಕಾರ ಪಟ್ಟು ಕೆಳಗಡೆ ಬಂದ. ನಾವು ಆ ರೀತಿಯಾಗಿರೋದು ಬೇಡ. ಕ್ರಿಸ್ತ ಯೇಸುವನ್ನ ಧರಿಸಿಕೊಳ್ಳೋಣ. ಯೇಸು ತಗ್ಗಿಸಿಕೊಂಡ, ನಾವು ಕೂಡ ತಗ್ಗಿಸಿಕೊಳ್ಳೋಣ.